ಪುಸ್ತಕ ಗೊತ್ತಾಗಿರ್ಬೋದು ಇವತ್ತಿನ ವಿಷಯ ಏನು. ಇವತ್ತಿನ ವಿಷಯ ಏನು? ಊಟ, ನ್ಯೂಟ್ರಿಷಿಯನ್ ಅಂತ ಅದಕ್ಕೊಂದು ಏನೋ ಡಾಕ್ಟರ್ಗಳು ಅವರ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ. ಅಂದ್ರೆ ಸಮತೋಲನ ಆಹಾರ ಅಂತ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ ಸಮತೋಲನ ಆಹಾರ. ಅದಕ್ಕೆ ನಾವು ನ್ಯೂಟ್ರಿಷಿಯನ್ ಅನ್ನೋ ಹೆಸರನ್ನು ನಾವು ಕೊಡ್ತೀವಿ. ಕಾಲ ತುಂಬ ಬದಲಾಗುತ್ತಿದೆ. ಸೊ ಹಾಗಾಗಿ ನಮ್ಮ ಮನೆಗಳಲ್ಲಿ ಮಾಡ್ತಕ್ಕಂಥ ತಿಂಡಿ, ಊಟ ಅಥವಾ ಸ್ನ್ಯಾಕ್ಸು ಇದಕ್ಕಿಂತ ಹೊರಗಡೆಯಿಂದ ತಂದಿರತಕ್ಕಂಥದ್ದನ್ನ ಹೆಚ್ಚು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪಿಜ್ಜಾ, ಬರ್ಗರು, ಪಾಸ್ತಾ ಈ ಥರದ್ದು. ಅದಕ್ಕೆ ನಾವು ಏನಾದರೂ ಇರೋ ತಿಂಡಿಗಳನ್ನು ಸ್ವಲ್ಪ ವೇರಿ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಮಾಡೋದಾದ್ರೆ ಎಷ್ಟು ಥರದ್ದು ಮಾಡ್ಬೋದು. ಸೊ ಹಾಗಾಗಿ ಇವತ್ತಿನ ಹೆಚ್ಚಿನ ವಿಷಯ ಅವರೇ ತಗೊಳ್ತಾರೆ. ಮಧ್ಯ ನಾವು ತಗೊಳ್ತೇವೆ. ಅದಕ್ಕೆ ಮುಂದೆ ಮತ್ತೊಂದು ಇನ್ನೊಂದು ಆಟ ಆಡೋ ಒಂದು ಹೇಳ, ಇನ್ನೊಂದು ಯಾವ ಮಾಡೋಣ ಅನ್ನೋದು ನಮ್ಮ ಮನಸ್ಸು ಹೇಳ್ತೀವಿ. ಆಯುರ್ವೇದದಲ್ಲಿ ಒಂದು 3 ಶಬ್ದ ಇದೆ: ಹಿತಬುಕ್, ಋತಬುಕ್, ಮಿತಬುಕ್. ನೀವು ಬಹುಶಃ ಕೇಳಿರ್ಬೋದು, ಕೇಳಿರ್ತೀನಿ. ಅಂದ್ರೆ ಹಿತವಾಗಿರುವಂಥದ್ದು, ಮಿತವಾಗಿರ್ತಕ್ಕಂಥದ್ದು, ಸಾತ್ವಿಕವಾಗಿರುವಂಥದ್ದು. ನಾನು ಯಾವಾಗಲೂ ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ತಾ ಇರ್ತೀನಿ. ಎಲ್ಲ ಕಡೆಗಳಲ್ಲಿ ಅದು ಯಾವುದೇ ನ್ಯೂಟ್ರಿಷನ್, ಯಾವುದೇ ಥರದಲ್ಲಿ ಯಾವುದೇ ಆಹಾರ ಆಗಲಿ ಮಿಕ್ಸಿಗೆ ಹಾಕಿದಾಗ ನೀವು ಒಟ್ಟಿಗೆ ಪೂರ್ತಿ ಮಿಕ್ಸಿಗೆ ಹಾಕಿದ್ರೆ ಗರ್ಮ್ ಮಾಡೋಕ್ಕಾಗತ್ತಾ? ಪೂರ್ತಿ ತುಂಬಿದ್ರೆ ಗರ್ಮ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅಥವಾ ದೋಸೆಗೆ ಅಕ್ಕಿ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಗರ್ಮ್ ಮಾಡಬೇಕು, ಸಿಕ್ಕಾಪಟ್ಟೆ ನೀರು ಹಾಕಿಬಿಡೋದು ಅದಕ್ಕೆ ಪೂರ್ತಿ. ಅದು ನೈಸ್ ಆಗತ್ತಾ? ಆಗಲ್ಲ. ಹಾಗೆ ನಮ್ಮ ಜಠರ ಯಂತ್ರ ಯಾವುದೇ ಆಹಾರ ಆಗಲಿ ಅದು ಗ್ರೈಂಡ್ ಆಗ್ತಾ ಇರುತ್ತೆ. ಅದಕ್ಕೆ ಮೇಲ್ಮೇಲೆ ಒಂದು ಸ್ವಲ್ಪ ಮಾತ್ರ ನೀರು ಹಾಕಿದಾಗ ಮಾತ್ರ ಅದು ಕ್ಲೀನ್ ಆಗುತ್ತೆ. ಮತ್ತು ಮಿಕ್ಸಿನಲ್ಲಿ ಒಂದು ಕಾಲು ಭಾಗದಲ್ಲಿ ಉಳಿಸ್ಬೇಕು. ಹಾಗೆ ನಮ್ಮ ಹೊಟ್ಟೆಯಲ್ಲಿ ಒಂದಷ್ಟು ಭಾಗವನ್ನು ಖಾಲಿ ಉಳಿಸ್ಬೇಕು. ಆಮೇಲೆ ಅದಕ್ಕೆ ಜೀರ್ಣವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಮಿಕ್ಸಿಯನ್ನು ನೀವು ವರ್ಷ ಪೂರ್ತಿ ಬರೀ ಓಡಿಸಿ ನೀವು ತೊಳೆಯದೆ ಮಾಡದೆ ಅದಕ್ಕೆ ಒಂಚೂರು ಆಯಿಲ್ ಹಾಕಿದ್ರೆ ಓಡುತ್ತಾ? ಹಾಗೆ ನಮ್ಮ ಮಿಕ್ಸಿಗೂ ಕೂಡ ಜಠರ ಯಂತ್ರಕ್ಕೂ ಹೊಟ್ಟೆಗೂ ಉಪವಾಸನೋ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀವು ತಿಂಡಿ ಊಟ ಎಲ್ಲ ಮಿಸ್ ಮಾಡ್ಕೊಂಡ್ಬಿಟ್ರಿ, ಅದು ಮನೆಗೆ ಮಾಡ್ತಿದ್ರೆ ಸರ್, ಅದು ಇಷ್ಟೆಲ್ಲ ಊಟ ಸಿಗ್ತಾರೆ. ಬನ್ನಿ. ಸೊ ಹಾಗಾಗಿ ಆಹಾರಗಳು ಅಥವಾ ಬೇಕಾಗಿರ್ತಕ್ಕಂಥ ಆಹಾರ ನಮ್ಮ ಜೀವನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋಂಥ ವಿಚಾರದ ಮೇಲೆ ಇವತ್ತು ನಾವು ಚರ್ಚೆ ಮಾಡೋಣ. ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳುವಂಥದ್ದು ಮಾಡೋಣ. ಸೊ ಹಾಗಾಗಿ ವಿಶೇಷವಾಗಿ ಹಣ್ಣುಗಳಲ್ಲಿ ಕೂಡ ನಾವು ಅದನ್ನು ಯೋಚನೆ ಮಾಡಿದ್ವಿ. ಯಾರಿಗೆ ಮಲಬದ್ಧತೆ ಇರುತ್ತೆ, ಅಂದರೆ ಲೆಟ್ರಿನ್ ಹೋಗೋಕ್ಕಾಗಲ್ಲ, ಮೋಷನ್ ಆಗಲ್ಲ, ಬಾಳೆಹಣ್ಣು ತಿಂದರೆ ಸರಿಯಾಗುತ್ತೆ. ಸೊ ಈ ಥರದ ಸಂಗತಿಗಳು. ಸೊ ಹಾಗಾಗಿ ನಾನು ಸ್ವಾತಿ ಮೇಡಮ್ ಅವರು ಪರಿಚಯ ಕೂಡ ಮಾಡ್ಕೊಡ್ತೀನಿ. ಅವರು ಇವತ್ತಿನ ಹೆಚ್ಚು ವಿಷಯಗಳನ್ನು ಇವತ್ತಿನ ವಿಷಯಗಳನ್ನ ಅವರು ಹೆಚ್ಚು ತಗೊಳ್ತಾರೆ. ಮತ್ತು ಸಂಬಂಧಿತ ವಿಷಯವನ್ನ ನಾನು. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಬೇಸಿಕಲಿ ನಾನು ಸ್ಟಾರ್ಟ್ ಮಾಡೋದು ಹೇಗಂದ್ರೆ, ನೀವು ನಿಮ್ಮ ಡೇನ ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಫಸ್ಟ್ ನೀವೊಂದು ನಾಷ್ಟ ತಾನೆ, ಅದರಿಂದ ಫಸ್ಟ್ ಸ್ಟಾರ್ಟ್ ಮಾಡೋದು. ಸೊ ಯಾರಾದ್ರೂ ಒಬ್ರು ನನಗೆ ನಿಮ್ ರುಟೀನ್ ಹೇಳ್ತೀರಾ? ಲೈಕ್ ಮಾರ್ನಿಂಗ್ ನೀವು ಎದ್ದು ಫಸ್ಟ್ ಹಿಂಗ್ ಸ್ಟಾರ್ಟ್ ಮಾಡ್ತೀರಾ ಅಂತ? ಸರಿ, ಬೆಳಗ್ಗೆ ಎದ್ದ ತಕ್ಷಣ ಅರಿಶಿನ ಹೋಗಿ ಮತ್ತೆ ಬಂದು ಒಂದು ಗ್ಲಾಸ್ ನೀರು ಕುಡಿತೀವಿ. ಆಮೇಲೆ ಟೀ, ಕಾಫಿ, ಟಿಫನ್. ಒಂದು ಮಾತು ಗೊತ್ತೋ ಗೊತ್ತಿಲ್ವೋ, ಅಲ್ಲಿ ನಾವು ಫಸ್ಟ್ ಮಿಸ್ಟೇಕ್ ಮಾಡ್ತಿದ್ದೀವಿ. ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಯಾವತ್ತೂ ಟೀ ಆಗಲಿ ಕಾಫಿ ಆಗಲಿ ನಾವು ಕುಡಿಬಾರ್ದು. ಯಾಕಂದ್ರೆ ಟೀಗೂ ಕಾಫಿ ಎರಡರಲ್ಲೂ ಕ್ಯಾಫೀನ್ ಅನ್ನೋದು ಒಂದು ಎಲಿಮೆಂಟ್, ಒಂದು ಪದಾರ್ಥ ಇರುತ್ತೆ. ಓಕೆ, ಸೊ ಅದರಿಂದ ಏನಾಗುತ್ತೆ, ಅದು ಆಸಿಡಿಕ್. ನಮ್ಮ ಹೊಟ್ಟೆ ಇವಾಗ ರಾತ್ರಿ ನಾವೊಂದು ಎಕ್ಸಾಂಪಲ್ಗೆ ಒಂದು ಬೇಸಿಕ್ ತಗೊಂಡ್ರೆ 8 o'clock ಅಷ್ಟೊತ್ತಿಗೆ ಎಲ್ಲರೂ ಡಿನ್ನರ್ ಮಾಡಿರ್ತೀವಿ. ಓಕೆ, ಅಷ್ಟೊತ್ತಾಗಿ ಡಿನ್ನರ್ ಆದಮೇಲೆ ಎಲ್ಲ ವಾಕಿಂಗ್ ಮಾಡೋದು, ಮಲಗೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊಟ್ಟೆ ನಿಮ್ಮದು ಫುಲ್ಲು ಖಾಲಿ ಆಗುತ್ತೆ. ಅದಕ್ಕೇನು ನೀವು ಬೇಸ್ ಕೊಡಬೇಕು. ಬೇಸ್ ಅಂದರೆ ಎನಿಥಿಂಗ್ ವಿಚ್ ಇಸ್ ಸಾಫ್ಟ್ಲಿ ಡೈಜೆಸ್ಟಬಲ್, ಯಾವುದನ್ನ ನೀವು ಆರಾಮಾಗಿ ಡೈಜೆಸ್ಟ್ ಮಾಡ್ಕೊಬೋದು. ಪೋಹ ಅಂತ ಹೇಳ್ತಾರೆ, ಹುಡುಗರು ಪೋಹ ಅವಲಕ್ಕಿ ಅಂತ, ಆ ಥರ ಐಟಮ್ಸ್ ಅವೆಲ್ಲ ಏನು ಡೈಜೆಸ್ಟಬಲ್. ಸಾಫ್ಟ್ ಉಪ್ಪಿಟ್ಟಾಗಲಿ ಅವೆಲ್ಲ ಡೈಜೆಸ್ಟಬಲ್. ಅದೇನಾಗುತ್ತೆ, ನಮ್ಮ ಹೊಟ್ಟೆನ ಒಂದು ಡೇಗೆ ಸ್ಟಾರ್ಟ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡಿಸೋದು.
ಅದು ಬೇಸ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಅದೇನಾಗುತ್ತೆ, ಸ್ಲೋ ಆಗಿ ಫಸ್ಟು ನಾರ್ಮಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಲೈಟ್ ಆಗಿ, ನೆಕ್ಸ್ಟು ಲಂಚ್ ಹೆಂಗಿರುತ್ತೆ, ಲಂಚು ಹೆವಿ ಆಗಿರುತ್ತೆ. ಹೆವಿ ಆಗಿ ಲೈಕ್ ಮುದ್ದೆ, ನೀವು ಎಷ್ಟು ಜನನು ಮುದ್ದೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲಿ ಸೌತ್ ಇಂಡಿಯನ್ಸ್ ಆಗಿರೋದ್ರಿಂದ. ನಾರ್ತ್ ಇಂಡಿಯನ್ಸ್ ಆದರೆ ಬೇಸಿಕಲಿ ವಿ ಹ್ಯಾವ್ ಚಪಾತಿ, ನಾವು ಚಪಾತಿ ತಿಂತೀವಿ ಅಥವಾ ರೈಸ್ ಅನ್ನೋದನ್ನ ತಿಂತೀವಿ. ಸೊ ಅದಕ್ಕೆ ಇನ್ನೊಂದು ಕ್ವಶನ್ ಇದೆ ನನಗೆ ಎಲ್ಲರ ಹತ್ರ, ಆಯಿಲ್ ಇಲ್ಲದೆ ಕುಕಿಂಗ್ ಮಾಡ್ಬೋದಾ? ಅಲ್ಲ ಮಾಡ್ಬೋದು, ಬಟ್ ಒಂದ್ ದಿವಸ ಯೋಚನೆ ಮಾಡಿ, ಮನೆ ಏನೋ ರೇಷನ್ ಎಲ್ಲ ತಂದಿದ್ದೀರಾ, ಖಾಲಿ ಆಯ್ತು ಆಯಿಲ್, ಏನ್ ಮಾಡ್ತೀರಾ? ಯಾರಾದ್ರೂ ಟ್ರೈ ಮಾಡಿದ್ದೀರಾ? ಮಾಡ್ಬೋದು, ಚಪಾತಿ ಮಾಡ್ಬೋದಾ, ದೋಸೆ ಮಾಡ್ಬೋದು. ಮಾಡ್ಬೋದು, ನೋಡಿ ಅಸಾಧ್ಯವಾದಂತ ಏನು ಇಲ್ಲ, ಮಾಡ್ಬೋದು. ಬಟ್ ಇಷ್ಟು ಜನ ಮಾಡಿದ್ದೀರಾ? ಪ್ರಾಕ್ಟಿಕಲ್ ಆಗಿ ಎಷ್ಟು ಜನ ಮಾಡಿದ್ದೀರಾ? ಮಾಡಿಲ್ಲ. ಸೊ ಸಿಂಪಲ್ ಇದೆ. ಒಂದ್ಸತಿ ನಾನು ಬೇಕಾದ್ರೆ ಒಂದು ರೆಸಿಪಿ ಸಣ್ಣ ಹೇಳ್ತೀನಿ, ಯಾವ್ದಾದ್ರು ನೀವು ಎಣ್ಣೆ ಇಲ್ಲ ತುಪ್ಪ ಹಾಕಿ ಮಾಡ್ತೀವಿ. ಇಲ್ಲ, ನೀವು ಆಯಿಲ್ ಆಗಲಿ ತುಪ್ಪ ಆಗಲಿ ಏನೇ ಆಗಲಿ ಇವೆರಡು ಯೂಸ್ ಮಾಡೋದಿಲ್ಲ. ಅಂದ್ರೆ ಬೇಸಿಕಲಿ ಫ್ಯಾಟ್ ಇರೋ ಐಟಮ್ ಯೂಸ್ ಇಲ್ಲದೆ ನೀವು ಅಡುಗೆ ಮಾಡಬಹುದಾ ಅಂತ ನಾನು ಕೇಳ್ತೀನಿ. ಯಾವತ್ತಾದ್ರೂ ಯಾರಾದ್ರೂ ಟ್ರೈ ಮಾಡಿದ್ದೀರಾ? ಮಾಡ್ಬೋದು, ಸಿಂಪಲ್ ಆಗಿದೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೀವು ದಟ್ ಬಾಂಡ್ಲಿ ರೈಟ್ ಸರ್, ಬಾಂಡ್ಲಿ ಸಪೋಸ್ ಗ್ಯಾಸ್ ಮೇಲೆ ಇಟ್ರಿ, ಅದು ಹೀಟ್ ಆಯ್ತು. ಅದಾದ್ಮೇಲೆ ಏನ್ ಮಾಡ್ತೀರಾ, ಒಗ್ಗರಣೆ ಬೇಸಿಕಲಿ ಏನ್ ಹಾಕ್ತೀರಾ, ಸಾಸಿವೆ ಹಾಕಿದ್ರ, ಅದು ಸ್ವಲ್ಪ ಸ್ಕಟರ್ ಆಯ್ತಾ, ಆಮೇಲೆ ಕರಿಬೇವು ಹಾಕಿ. ಓಕೆ, ಅದಾದ್ಮೇಲೆ ನೀವು ಈರುಳ್ಳಿ ಕಟ್ ಮಾಡಿ, ಈರುಳ್ಳಿನ ಹಂಗೆ ಬೇಯಿಸ್ತಾ ಇದೆ. ನಾರ್ಮಲ್ ಆಗಿ ಅದು ಬೇಯಿಸಿದಂಗೆ ಒಂದು ಚೂರು ನೀರು ತಗೊಂಡು ಹಿಂಗೆ ದೋಸೆಗಿದ್ದು ತವಾ ಮೇಲೆ ಹಾಕ್ತಿರಲ್ಲ ಆ ಥರ ನೀರು ಹಾಕಿ. ಓಕೆ, ಅದು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈರುಳ್ಳಿ ಸಾಫ್ಟ್ ಆದ್ಮೇಲೆ ವಾಟ್ ಯು ಕ್ಯಾನ್ ಡು, ನೀವು ಟೊಮೆಟೊ ಹಾಕ್ಬೋದು. ಟೊಮೆಟೊ ನೆಕ್ಸ್ಟ್ ಹಾಕಿದ್ರ ಅದಕ್ಕೆ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಉಪ್ಪು ಹಾಕ್ಬಿಡಿ. ಸ್ವಲ್ಪ ಉಪ್ಪು ಹಾಕಿದ್ರ ಅದು ಟೊಮೆಟೊ ನೀರು ಇದಾಗುತ್ತೆ, ಅದರಿಂದ ಈರುಳ್ಳಿ ಇನ್ನೂ ಸಾಫ್ಟ್ ಆಗುತ್ತೆ. ಟೊಮೆಟೊ ಆದ್ಮೇಲೆ ಅದರಲ್ಲಿ ನೀವು ಇನ್ನೇನಾದ್ರೂ ಬೇಕಂದ್ರೆ ಮಸಾಲೆ ಎಲ್ಲ ಹಾಕಿ ಹುರಿದು ಫ್ರೈ ಮಾಡ್ಬೋದು. ಅಗೇನ್ ಮತ್ತೆ ಸ್ವಲ್ಪ ನೀರನ್ನ ಹಾಕಿ, ನೀರು ಹಾಕಿದ ತಕ್ಷಣ ಬೇಕಂದ್ರೆ ನೀವು ಅದರಲ್ಲಿ ಆಲೂಗಡ್ಡೆ ಬೇಕಾದ್ರೆ ಹಾಕ್ಬೋದು. ಅದು ಬೇಡ ಅಂದ್ರೆ ನೀವು ಬೇಳೆ ಸಾರನ್ನ ಬೇಯಿಸಿದ್ರೆ ಅದನ್ನ ಬೇಳೆ ಹಾಕ್ಬಿಟ್ಟು ಅದನ್ನ ನೀವು ಫ್ರೈ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ತಿನ್ಬೋದು. ಮತ್ತೆ ಲಾಸ್ಟಲ್ಲಿ ಉಪ್ಪು ನಿಮ್ಮ ಟೇಸ್ಟ್ ತಕ್ಕಂತೆ ನೀವು ಆ್ಯಡ್ ಮಾಡ್ಬೋದು. ಸೊ ಈ ತರ ನೀವು ಆಯಿಲ್ ಲೆಸ್ ಕುಕಿಂಗ್ ಮಾಡ್ಬೋದು. ಸಂಡೇ ಅಲ್ಲ, ಟೇಸ್ಟ್ ಸೂಪರ್ ಆಗಿರುತ್ತೆ ಸರ್, ಟ್ರಸ್ಟ್ ಮೀ. ನನ್ನ ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತೀನಿ. ನನಗೆ ಕುಕಿಂಗ್ ನನ್ಗೆ ಯಾವತ್ತೂ ಇಷ್ಟ ಇರಲಿಲ್ಲ, ಬಟ್ ಆಫ್ಟರ್ ಮ್ಯಾರೇಜ್ ಮೈ ಹಸ್ಬೆಂಡ್ ಇಸ್ ಅ ವೆರಿ ಬಿಗ್ ಫುಡಿ. ಅವ್ರು ತುಂಬಾ ತಿಂಡಿ ವೆರೈಟಿ ಊಟ ತಿನ್ನೋದು, ಅದಿದ್ದು ಟ್ರೈ ಮಾಡೋದು ಅವ್ರಿಗೆ ತುಂಬಾ ಇಷ್ಟ. ಸೊ ನಾನು ಅವಾಗ ಟ್ರೈ ಮಾಡ್ತೀನಿ. ಇದು ನಾನು ನಿನ್ನೆ ಟ್ರೈ ಮಾಡಿರೋಂಥ ರೆಸಿಪಿ ಇತ್ತು. ನಾನು ಟ್ರೈ ಮಾಡಿದೆ, ಬೇಳೆ ಸಾರೇ ಮಾಡಿದ್ವಿ. ಬೇಳೆ ಸಾರು ಮತ್ತೆ ಆಲೂಗಡ್ಡೆ ಪಲ್ಯನೂ ನಾನು ಹಿಂಗೆ ಮಾಡಿದೆ. ಆಲೂಗಡ್ಡೆನ ಬಾಯ್ಲ್ ಮಾಡಿಬಿಟ್ಟು ಸೇಮ್ ಹೇಳಿ ಪ್ರಾಸೆಸ್ ಥರನೇ ಮಾಡಿಬಿಟ್ಟು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಬಿಟ್ಟು ಅದ್ರಲ್ಲಿ ಮಿಕ್ಸ್ ಮಾಡಿದೆ. ಟ್ರಸ್ಟ್ ಮೀ, ಟೇಸ್ಟ್ ಸೂಪರ್ ಆಗಿತ್ತು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬೇಸಿಕಲಿ ನೋಡಿ, ನಾವು ಊಟದಲ್ಲಿ ಟೇಸ್ಟ್ ಬರೋದೇನಿಲ್ಲ, ನಾವು ಹಾಕುವಂಥ ವೆಜಿಟೇಬಲ್ಸ್ ಇಂದ, ನಾವು ಹಾಕುವಂಥ ಮಸಾಲೆಯಿಂದ, ಆಯಿಲಿಂದ ಟೇಸ್ಟ್ ಬರಲ್ಲ. ಆಯಿಲಿಂದ ಬರೀ ನಿಮಗೆ ಅದು ಇದಕ್ಕೆ ಪಾತ್ರೆಗೆ ಅಂಟ್ಕೊಬಾರ್ದು, ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂತ ಅದರಿಂದ ನೀವು ಆಯಿಲ್ ಹಾಕೋದಷ್ಟೇ. ಸೊ ಇದನ್ನ ನಾನು ಹೇಳಿದ ಪ್ರಾಸೆಸ್ನ ನೀವು ಫಾಲೋ ಮಾಡಬೇಕಂದ್ರೆ ಮೀಡಿಯಂ ಹೀಟಲ್ಲಿ ಗ್ಯಾಸ್ ಇದೆ. ಓಕೆ, ಗ್ಯಾಸ್ನ ನೀವು ಫುಲ್ ಇದು ಮಾಡಬೇಡಿ, ಮೀಡಿಯಂ ಹೀಟಲ್ಲಿ ಇಟ್ಬಿಟ್ಟು ನೀವು ಕುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತೆ ಯಾವುದೇ ತರಹದ ವೆಜಿಟೇಬಲ್ಸ್ ನಾವು ಕುಕ್ ಮಾಡ್ಬೇಕಂದ್ರೆ, ಎಕ್ಸಾಂಪಲ್ಗೆ ಇವಾಗ ಪಾಲಕ್ ಸೊಪ್ಪುಗಳು ಮತ್ತೆ ಗ್ರೀನ್ ವೆಜಿಟೇಬಲ್ಸ್ ಯಾವ ತರ ಅಂದ್ರೆ ಬಾಟಲ್ ಗಾರ್ಡ್ಸ್, ಸೋರೆಕಾಯಿ, ರಿಜಿಡ್ ಗಾರ್ಡ್, ಹೀರೆಕಾಯಿ, ಇದೆಲ್ಲ ಗ್ರೀನ್ ವೆಜಿಟೇಬಲ್ಸ್ ಲಿಸ್ಟ್ ಅಲ್ಲಿ ಬರುತ್ತೆ. ಸ್ವಲ್ಪ ಲೈಟ್ ಆಗಿ ಕಡಿಮೆ ಕುಕ್ ಆಗಿದ್ರೆ ನೀವು ಅದನ್ನ ಮಾಡಿ ತಿನ್ಬೇಕು. ಯಾಕಂದ್ರೆ ಅದು ನಮ್ಮ ಬಾಡಿನಲ್ಲಿ ಏನ್ ಮಾಡುತ್ತೆ, ಫ್ಯಾಟ್ ನ ಅಬ್ಸರ್ವ್ ಮಾಡುತ್ತೆ. ಇವಾಗ ಎಷ್ಟೊಂದು ಜನ ಹೇಳ್ತೀರಾ, ನಾನು ಡಯಟ್ ಮಾಡ್ತೀನಿ, ತುಂಬಾ ಜನ ಹೇಳ್ತಾರೆ ಕೀಟೋ ಡಯಟ್ ಅಂತ ಇದೆ. ಕೀಟೋ ಡಯಟ್ ಇಸ್ ನೀವು ವೆಜಿಟೇಬಲ್ಸ್ ನಿಮಗೆಲ್ಲ ತಿನ್ಬೋದು, ಬರ್ಗರು, ಸ್ಯಾಂಡ್ವಿಚ್, ಪಾಸ್ತಾ, ಪಿಜ್ಜಾ ಎಲ್ಲ ತಿನ್ಬೋದು. ಬಟ್ ಅದರಲ್ಲಿ ಬೇಸ್ ಏನಿರುತ್ತೆ, ಇವಾಗ ಪಿಜ್ಜಾ ಮಾಡ್ಬೇಕಂದ್ರೆ ಬೇಸ್ ಏನಿರುತ್ತೆ, ಮೈದಾ ಇಟ್ಟದ್ದು ಚಪಾತಿ ತರ ಬೇಸ್ ಮಾಡಿ ಅವ್ರು ಮಾಡ್ತಾರೆ. ಬಟ್ ಕೀಟೋ ಅಂತ ಫ್ಯಾಮಿಲಿ ಇರುತ್ತಲ್ಲ, ಅದ್ರಲ್ಲಿ ಅವ್ರು ಏನ್ ಮಾಡ್ತಾರೆ, ಯಾವುದೋ ಒಂದು ವೆಜಿಟೇಬಲ್ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಕ್ಯಾಬೇಜ್, ಎಲೆಕೋಸುದು ಒಂದೊಂದು ಸಿಪ್ಪೆನ ತೆಗೆದ್ಬಿಟ್ಟು ಅವರೊಂದು ಬೇಸ್ ಆಗಿ ಇಟ್ಕೊಂಡು ಅದರಿಂದ ಅವರು ಬರ್ಗರ್ ಆಗಲಿ ಪಿಜ್ಜಾ ಆಗಲಿ ಮಾಡಿ ತಿಂತಾರೆ. ಅದನ್ನ ಕೀಟೋ ಡಯಟ್ ಅಂತ. ಟೈಪ್ಸ್ ಆಫ್ ಡಯಟ್ಸು ಇದೆ, ಓಕೆನಾ. ಸೊ ನೀವು ಈ ತರ ವೆಜಿಟೇಬಲ್ಸ್ ನೋಡಿ, ಏನೇ ಒಂದು ವೆಯ್ಟ್ ಲೂಸ್ ಮಾಡೋದಾಗ್ಲಿ, ಹೆಲ್ದಿ ಆಗಿರೋದಾಗ್ಲಿ, ಎಲ್ಲೂ ಹೊರಗಡೆ ಹೋಗುವಂಥದ್ದು ಏನಿಲ್ಲ, ಏನೋ ಬೇರೆ ಟ್ಯಾಬ್ಲೆಟ್ಸ್ ಅದಿದ್ದು ತಗೊಳ್ಳೋವಂಥದ್ದು ಏನಿಲ್ಲ, ಎಲ್ಲ ನಮ್ಮ ಮನೇಲೇ ಅವೈಲೇಬಲ್ ಆಗಿದೆ. ಮಾರ್ನಿಂಗ್ ಫಸ್ಟ್ ಎದೊಳ್ತೀರಲ್ಲ, ಯಾವಾಗಲೂ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದಿರ್ಬೇಕು. ದಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್ ಟು ಪ್ರಾಕ್ಟಿಸ್. ಎದ್ದಿದ ತಕ್ಷಣ ಫಸ್ಟ್
ಒಂದು ಬಾಟ್ಲು ಅಥವಾ ಒಂದು ಗ್ಲಾಸು ಒಂದು ಚೊಂಬು ಎಷ್ಟು ನಿಮ್ಮ ಕೈಲಾಗುತ್ತೆ ನೀವು ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ಗ್ಲಾಸ್ ಆಫ್ ವಾಟರ್. ಒಂದು ಗ್ಲಾಸ್ ನೀರಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಟ್ರೈ ಟು ಡ್ರಿಂಕ್ ಒಂದು ಸತಿಗೆ ಅಟ್ಲೀಸ್ಟ್ ಒಂದು ಚಿಕ್ಕ ಚೊಂಬಷ್ಟು ನೀರು ಕುಡಿಯೋಕೆ ಟ್ರೈ ಮಾಡಿ. ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ್ರೆ ಅದು ತುಂಬಾ ಬೆನಿಫಿಟ್ಸ್ ಇದೆ. ಫಸ್ಟ್ ಬೆನಿಫಿಟ್ ವೆರಿ ಇಂಪಾರ್ಟೆಂಟ್, ಹೆಂಗಸರು ತುಂಬಾ ಟೆನ್ಷನ್ ಆಗುತ್ತೆ, ಆಂಟಿ ಏಜಿಂಗ್ ಅದು. ಪೋರ್ಸ್ನೆಲ್ಲ ಓಪನ್ ಮಾಡಿದಾಗ ನಮ್ಮ ಬಾಡಿ ಒಳಗಡೆ ಇರುವಂತ ಗಲೀಜು ಯಾವ್ದನ್ನ ನಾವು ಯೂಶಲಿ ಜನರು ಫೇಶಿಯಲ್ ಎಲ್ಲ ಮಾಡಿಸ್ತಾರೆ ಕ್ಲೀನ್ ಮಾಡೋದಕ್ಕೆ. ನಾವು ಅದನ್ನ ಎವ್ರಿಬಡಿ ಎಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ, ಎಲ್ರಿಗೂ ಟೈಮು ಇಲ್ಲ ಅಷ್ಟೊಂದು ಮಾಡೋದಕ್ಕೆ. ನೀವು ಏನಿಲ್ಲ ಮಾರ್ನಿಂಗ್ ಎದ್ದು ಕರೆಕ್ಟಾಗಿ ಖಾಲಿ ಹೊಟ್ಟೆನಲ್ಲಿ ಅಷ್ಟು ನೀರು ಕುಡೀರಿ. ಆಫ್ಟರ್ ದಟ್ ಅದಾದ್ಮೇಲೆ ಬೇಕಂದ್ರೆ ನೀರಾದ್ಮೇಲೆ ನಾಷ್ಟ ಮಾಡಿ. ಟೀ ಕಾಫಿ ಎಲ್ಲ ಒಂದು ಗ್ಲಾಸ್ ಆಫ್ ಮಿಲ್ಕ್ ಬೇಕಂದ್ರೆ ನೀವು ಕುಡಿಬಹುದು. ಬಟ್ ಟೀ ಕಾಫಿ ಕುಡಿಯೋಂಗಿದ್ರೆ ಯಾವತ್ತೂ ಟೀನು ಕಾಫಿನೂ ಹಾಲಿಗೆ ಹಾಕೊಂಡು ಕುಡಿಬಾರ್ದು, ಅದು ಒಳ್ಳೇದಲ್ಲ ಬಾಡಿ. ಅದು ಕ್ಯಾಫೀನ್ ಇನ್ನೂ ಇನ್ಕ್ರೀಸ್ ಮಾಡುತ್ತೆ. ಕ್ಯಾಫೀನ್ ಇನ್ಕ್ರೀಸ್ ಮಾಡಿದ್ರೆ ಜೆಂಟ್ಸ್ ಅಲ್ಲಿ ಇದು ಚೆಸ್ಟ್ ಪಾರ್ಟ್ ಇರುತ್ತಲ್ಲ ಅಲ್ಲಿ ಫಸ್ಟ್ ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಬೇಗ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹೆಂಗಸರಿಗೆ ಹಿಪ್ ಏರಿಯಾ ಸೊಂಟದ ಏರಿಯಾದಲ್ಲಿ ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ, ನಾವು ಅನ್ಕೊಂತೀವಿ ನಾವು ಜಾಸ್ತಿ ಊಟ ಮಾಡ್ತಾ ಇಲ್ಲ, ಫ್ಯಾಟ್ ಐಟಮ್ಸ್ ನಾನು ಜಾಸ್ತಿ ತಿನ್ನಲ್ಲ, ಶುಗರ್ ಜಾಸ್ತಿ ತಿನ್ನಲ್ಲ, ಆದ್ರೂ ನನ್ನ ವೆಯ್ಟ್ ಇನ್ಕ್ರೀಸ್ ಆಗ್ತಿದೆ. ಇದೊಂದು ಸಣ್ಣ ಸಣ್ಣ ಪ್ರಾಕ್ಟೀಸ್ ಇಂದ ನಮ್ದು ವೆಯ್ಟ್ ಆ ಥರ ಇನ್ಕ್ರೀಸ್ ಆಗುತ್ತೆ. ವೆಯ್ಟ್ ಇನ್ಕ್ರೀಸ್ ಆದರೆ ಫಸ್ಟ್ ಪ್ರಾಬ್ಲಮ್, ಎಲ್ಲಕ್ಕಿಂತ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಹಾರ್ಟಿಗೆ. ಬಿಕಾಸ್ ಹಾರ್ಟ್ ಇರೋದು ಸಣ್ಣದು, ಅದಕ್ಕೆ ಸ್ಪೇಸ್ ಜಾಸ್ತಿ ಬೇಕು ಬೀಟ್ ಮಾಡೋಕ್ಕೆ. ನೀವು ಜಾಸ್ತಿ ಫ್ಯಾಟ್ ಐಟಮ್ಸ್ ಕನ್ಸ್ಯೂಮ್ ಮಾಡಿದ್ರೆ, ಈ ಥರ ಐಟಮ್ಸ್ ಕನ್ಸ್ಯೂಮ್ ಮಾಡಿದ್ರೆ ಅದು ಫಸ್ಟ್ ಹೋಗಿ ಡೆಪಾಸಿಟ್ ಆಗೋದು ನಿಮ್ಮ ಹಾರ್ಟ್ ಹತ್ರ. ಅಲ್ಲಿ ಡೆಪಾಸಿಟ್ ಆದರೆ ಸೊ ಅದ್ರ ಹಾರ್ಟ್ ಬೀಟಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಗೆ ಹಾರ್ಟ್ ಇಶ್ಯೂಸ್ ಫಸ್ಟ್ ಆಗುತ್ತೆ. ಸೊ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು ನೀವೇನು ಮಾಡ್ಬೋದು, ಕ್ಯಾಲರಿ ಕೌಂಟ್ ಅಂತ ಗೊತ್ತಾ? ಯಾರಿಗಾದ್ರೂ ಗೊತ್ತಾ ಕ್ಯಾಲರಿ ಕೌಂಟ್ಸ್ ಅಂದ್ರೆ ಏನು ಅಂತ? ಅಟ್ಲೀಸ್ಟ್ ಟ್ರೈ ಆದ್ರೂ ಮಾಡಿ ಪ್ಲೀಸ್. ಕ್ಯಾಲರಿ ಅಂದ್ರೆ ಮನುಷ್ಯನಿಗೆ ಎಷ್ಟು ಕ್ಯಾಲರಿ ಅಂತ ಇರುತ್ತೆ ಮುಂದೆ ಅಂದ್ರೆ ಕೆಲವೊಂದು ಒಂದು ಟೀಯಲ್ಲಿ 100 ಕ್ಯಾಲರಿ ಇರುತ್ತೆ ಅಂತ ಗೊತ್ತು. ಮೇಬಿ 1200 ಕ್ಯಾಲರಿ ಓಕೆ, ಸೊ ಆ ಥರ ಇದೆ. ಇವಾಗ ನಮ್ಮ WHO ಇದೆಯಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅವ್ರ ಪ್ರಕಾರ ಹೆಂಗಸರಿಗೆ ಇಷ್ಟು ಕ್ಯಾಲರೀಸ್ ಅಂತ ಬೇಕು. ಮತ್ತೆ ಅದಕ್ಕಿಂತ 200 ಹೆಂಗಸರಿಗೆ ಲೈಕ್ 1400 ಕ್ಯಾಲರೀಸ್ ಅಂದ್ರೆ ಗಂಡಸರಿಗೆ 1800 ಕ್ಯಾಲರೀಸ್ ಏನೋ ಬೇಕು. ಯಾಕಂದ್ರೆ ಅವರು ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ತಾರೆ. ಸೊ ಅದರಿಂದ ನಾವು ಕ್ಯಾಲರಿ ಕೌಂಟ್ ಮಾಡ್ಬೋದು. ಇವಾಗ ಒಂದು ಎಕ್ಸಾಂಪಲ್ ಹೇಳಕ್ಕಿದ್ರೆ, ಇವಾಗ ಒಂದ್ ದಿವಸ ನೀವು ಮಾರ್ನಿಂಗ್ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ನೀರು ಕುಡಿದ್ಮೇಲೆ ಯು ಹ್ಯಾಡ್ ಅನ್ ಆಪಲ್, ನೀವೊಂದು ಆಪಲ್ ತಿಂದ್ರಿ, ಓಕೆನಾ? ಅದೇ ನೀವೊಂದು ಕಪ್ ಟೀ ಕುಡಿದ್ರಿ. ಸೊ ನೀವು ಹೇಳ್ಬೋದಾ ಯಾವ್ದ್ರಲ್ಲಿ ಕ್ಯಾಲರೀಸ್ ಜಾಸ್ತಿ ಇತ್ತು, ಆಪಲ್ ಅಲ್ಲ ಅಥವಾ ಟೀನಲ್ಲಿ? ಟೀನಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ. ಒಂದು ಆಪಲ್ ನಲ್ಲಿ ಬರೀ 12 grams ಆಫ್ ಕ್ಯಾಲರೀಸ್ ಇರುತ್ತೆ. ಅದು ಗುಡ್ ಕ್ಯಾಲರೀಸ್, ಅದು ನೀವು ತಿಂದ್ರು ನಿಮ್ಮ ಬಾಡಿಗೆ ಒಳ್ಳೇದು. ಫಸ್ಟ್ ಏನಾಗುತ್ತೆ, ಅದು ಬ್ಲಡ್ ಫ್ಲೋ ನಿಮ್ದು ಇದು ಮಾಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಸುಸ್ತು ಅನ್ಸುತ್ತೆ, ಏನು ಮಾಡಕ್ಕೆ ಕುತ್ಕೊಳ್ಳೋಕ್ಕಿಂತ ಬರೀ ಒಂದ್ ಕಡೆ ಕುತ್ಕೊಂಡಿದ್ರೆ ಏನು ಸಾಕು ಅಂತ ಫೀಲ್ ಆಗುತ್ತೆ. ಸೊ ಇಫ್ ಯು ಸ್ಟಾರ್ಟ್ ಹ್ಯಾವಿಂಗ್ ಅನ್ ಆಪಲ್, ನೀವೊಂದು ಆಪಲ್ ಸ್ಟಾರ್ಟ್ ಮಾಡಿ ತಿನ್ನೋದಕ್ಕೆ. ಲೈಕ್ ಇವತ್ತು ಸ್ಟಾರ್ಟ್ ಮಾಡಿದ್ರೆ 15 days ಅಲ್ಲಿ ನಿಮಗೂ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಹೆಂಗಂದ್ರೆ ನಿಮ್ಮ ಬಾಡಿ ಅದಕ್ಕೆ ಬೇಗ ರೆಸ್ಪಾಂಡ್ ಮಾಡುತ್ತೆ, ತುಂಬಾ ಆಕ್ಟಿವ್ನೆಸ್ ನಿಮ್ಗೆ ಫೀಲ್ ಆಗುತ್ತೆ. ಜಾಸ್ತಿ ಯಾವಾಗಲೂ ನಿದ್ದೆ ಬರೋ ಥರ ಆಗಲಿ ಅವೆಲ್ಲ ಏನು ಫೀಲ್ ಆಗಲ್ಲ. ಮತ್ತು ತುಂಬ ಆಕ್ಟಿವ್ ಆಗಿ ನೀವು ಫೀಲ್ ಮಾಡ್ಕೊತೀರಾ, ಕೆಲಸ ಎಲ್ಲ ಬೇಗ ಆಗುತ್ತೆ, ಸುಸ್ತು ಥರ ಎಲ್ಲ ಫೀಲ್ ಆಗಲ್ಲ. ಬಾಡಿ ನಿಮ್ದು ಫಂಕ್ಷನ್ನು ಚೆನ್ನಾಗಿರುತ್ತೆ, ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ನಮ್ಮ ಬಾಡಿಗೆ ಮೆಟಬಾಲಿಸಮ್ ಚೆನ್ನಾಗಾಗೋದ್ರೆ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ ಏನೂ ಆಗಲ್ಲ. ಸ್ಕಿನ್ ಪ್ರಾಬ್ಲಮ್ಸ್ ಆಗಿಲ್ಲ ನಮ್ಗೆ ಟೆನ್ಷನ್ ಆಗಿಲ್ಲ ಅಂದರೆ ಬ್ರೈನ್ ಪ್ರಾಬ್ಲಮ್ಸ್ ಏನೂ ಆಗಲ್ಲ. ಸೊ ಕನೆಕ್ಟೆಡ್ ಇದೆ ಎವ್ರಿಥಿಂಗ್. ನೋಡಿ ಲ್ಯಾಂಗ್ವೇಜ್ ಇಶ್ಯೂ ಸ್ವಲ್ಪ ನನಗೆ ಆಗ್ತಿದೆ, ಸೊ ಪ್ಲೀಸ್. ಅಫ್ಕೋರ್ಸ್ ಅದು ತುಂಬಾ ಒಳ್ಳೇದು. ನೀವು ಬಿಸಿ ನೀರು ಕುಡಿದ್ರೆ ಫಸ್ಟ್ ಅದು ಬೆನಿಫಿಟ್ ಏನಾಗೋದಂದ್ರೆ ಹೊಟ್ಟೆ ಕ್ಲೀನ್ ಆಗುತ್ತೆ. ಹೊಟ್ಟೆ ಕ್ಲೀನ್ ಆದ್ರೆ ಹಾಗೆ ಸೇಮ್ ಹೆಲ್ತ್ ಇಶ್ಯೂಸ್ ಏನೂ ಆಗಲ್ಲ. BP ನಾರ್ಮಲ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ನೀವು ಬಿಸಿ ನೀರು ಬೆಳಗ್ಗೆ ಹೊತ್ತು ಕುಡಿದ್ರೆ BP ನಾರ್ಮಲ್ ಇರುತ್ತೆ. ಮತ್ತೆ ಕ್ಯಾಲರಿ ಕೌಂಟ್ ನಾನು ಮಾತಾಡ್ತಿದ್ದಲ್ಲ. ಸೊ ನೀವು ಇವಾಗ ಟೀ ಕುಡಿತೀರ, ಟೀನಲ್ಲಿ ಒಂದು ಟೀ ಪೌಡರ್ ನಿಮ್ಗಾಯ್ತು, ಇನ್ನೊಂದು ಆಯ್ತು ಹಾಲು, ಇನ್ನೊಂದು ಇಸ್ ಶುಗರ್. ವೈಟ್ ಶುಗರ್ನಲ್ಲಿ ತುಂಬಾ ಹೆವಿ ಕ್ಯಾಲರೀಸ್ ಇರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಇದು ಆಪಲ್ನಲ್ಲಿ 12 ಗ್ರಾಮ್ ಕ್ಯಾಲರೀಸ್ ಆದರೆ 1 ಕಪ್ ಆಫ್ ಟೀನಲ್ಲಿ 120 ಗ್ರಾಮ್ ಆಫ್ ಕ್ಯಾಲರೀಸ್ ಇದೆ. ಅಂದರೆ ಆಲ್ಮೋಸ್ಟ್ ನೀವು ಬೆಳಗ್ಗೆ ಮಾಡುವಂಥ ನಾಷ್ಟ, ಮಧ್ಯಾಹ್ನ ತಿನ್ನುವಂಥ ಊಟ ಎರಡು ಸೇರಿಸಿ ಅಷ್ಟು ಕ್ಯಾಲರೀಸ್ ಬರೀ ನೀವು ಕುಡಿಯುವಂಥ ಒಂದು ಟೈಮ್ 1 ಕಪ್ ಆಫ್ ಟೀನಲ್ಲಿ. ಸೊ ಜಸ್ಟ್ ನೀವೇ ಯೋಚನೆ ಮಾಡಿ ನೋಡಿ ಅದೆಷ್ಟು ಇಫೆಕ್ಟ್ ಆಗುತ್ತೆ ನಿಮಗೆ ಅಂತ.
ಕುಡಿಯೋಕ್ಕಿದ್ರೆ ಒಂದು ಬಿಸಿ ನೀರು ಕುಡಿಬೋದು, ಲೆಮನ್ ವಾಟರ್ ಕುಡಿಬೋದು ಬೆಳಿಗ್ಗೆ ಹೊತ್ತು. ಏನಾದರೂ ಫ್ರೂಟ್ ಜ್ಯೂಸ್ ನೀವು ಬೇಕಂದ್ರೆ ಟ್ರೈ ಮಾಡ್ಬೋದು. ಅದೊಂದು ನೋಡಿ, ಒಳ್ಳೆ ಅಭ್ಯಾಸ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ಟಾರ್ಟಿಂಗ್, ಬಟ್ ಒಂದ್ಸತಿ ನೀವು ಅದು ಅಭ್ಯಾಸ ಮಾಡ್ಕೊಂಡ್ರೆ ಅದು ಡೈಲಿ ರುಟೀನ್ ಆಗೋಗುತ್ತೆ ನಿಮ್ಮ ಲೈಫ್ದು. ಸೊ ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ನನ್ನ ಲೈಫ್ ಅಂತ ನಿಮಗೆ ಫೀಲ್ ಆಗಿ ನಿಮ್ಗೆ ಒಳ್ಳೇದಾಗುತ್ತೆ. ಸೊ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋ ಅಭ್ಯಾಸ ಎಷ್ಟು ಜನಕ್ಕಿದೆ? ತುಂಬ ಬೇಸಿಕ್ ನೋಡಿ, ನಾನು ಅದೇ ಹೇಳಿದ್ದು ನಿಮಗೆ, ನಾನೇನು ಅಂತ ದೊಡ್ಡದೇನು ಹೇಳ್ತಿಲ್ಲ. ಸೊ ತುಂಬ ಸಣ್ಣದು ಬೇಸಿಕ್ ಇರ್ತಾರೆ. ಇಷ್ಟು ಸಣ್ಣದು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದಾಗಲಿ ಅಥವಾ ನಾರ್ಮಲ್ ವಾಟರ್ ಮತ್ತೆ ವಾಕಿಂಗ್ ಮಾಡೋದಾಗಲಿ, ಇಷ್ಟು ಜಾಸ್ತಿ ಏನಲ್ಲ, 5 to 10 minutes. ಮತ್ತೆ ನೀವು ಬೆಳಗ್ಗೆ ಎದ್ದು ಹಿಂಗೆ ಕುತ್ಕೊಂಡು ನಾರ್ಮಲಿ 5 times ಓಂ, ಸ್ಲೋ ಆಗಿ 5 times ಓಂ ಅಂತ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದರಿಂದನೂ ಒಳ್ಳೆ ಬಾಡಿಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮತ್ತೆ ಪ್ರಾಣಾಯಾಮ ಅಂತ ಹೇಳ್ತಾರೆ, ಬೆರಳಿನ ಕೈನ ಹಿಂಗೆ ಇಟ್ಕೊಂಡು ಒಂದು ನಾಸ್ಟ್ರಿಲಿಂದ ಉಸಿರಾಡಿ ಮತ್ತೆ ಅದನ್ನ ವಾಪಸ್ ಬ್ಯಾಕ್ ಇಟ್ಕೊಂಡು ಬೇರೆ ನಾಸ್ಟ್ರಿಲಿಂದ ಮತ್ತೆ ಉಸಿರು ಬಿಡಬೇಕು. ಸೊ ಇದನ್ನ ನೀವು ಒಂದು 10 times ಎವ್ರಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗದು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಇನ್ನೂ ಜಾಸ್ತಿ ಆಗುತ್ತೆ ನೀವು ಪ್ರಾಣಾಯಾಮ ಮಾಡಿದ್ರೆ. ಈ ಒಂಥರ ಬಲೂನ್ ಇದ್ದಂಗೆ ನಮ್ಮ ಹಾರ್ಟ್ ಖಾಲಿ ಇರುತ್ತೆ, ಅದನ್ನು ತುಂಬಂದ್ರೆ ಒಳಗಡೆ ಪೂರ್ತಿ ಖಾಲಿ ಮಾಡೋ ಆಗುತ್ತೆ. ಸೊ ಹಾಗೆ ಫಸ್ಟ್ ಅನುಲೋಮ ವಿಲೋಮ ಅಂತ ಕರಿತೀವಿ. ನಾನು ಅದನ್ನು 2 ಮಾಡ್ತೀನಿ. ನೀವು ಯಾವ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ಯಾವುದು ಒಂದು ಸೈಡಲ್ಲಿ ಮಾತ್ರ ಉಸಿರಾಡ್ತಾ ಇರುತ್ತೆ ನೋಡಿ, ಬೇಕಾದ್ರೆ ನೀವು 2 ಸೈಡಲ್ಲೂ ಉಸಿರು ಬರ್ತಾ ಇದೆ ಅಂತಂದ್ರೆ ನಿಮ್ಮ ಮನಸ್ಸು ತುಂಬಾ ಶುದ್ಧವಾಗಿದೆ ಇವಾಗ ಅಂತ ಅರ್ಥ. ಅದು ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ, ದಾನ ಮಾಡಬೇಕು ಅಂತ ಅನ್ಸುತ್ತೆ ಅಥವಾ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ಅದು ತುಂಬ ಸ್ವಲ್ಪ ಹೊತ್ತದು. ಅದನ್ನು ನಾವು ಮಾಡಬೇಕೋಸ್ಕರವಾಗಿ ಅನುಲೋಮ ವಿಲೋಮ ಅಂತ ಕರಿತೀವಿ. ಅಂದರೆ ನೀವೇನಾದ್ರೆ ಮತ್ತೊಂದು ತಗೊಳ್ಬೇಕು ಅಂತಿಲ್ಲ, ಅದು ಬಿಡ್ತಾ ಇದ್ದಂತೆ ಆಟೋಮೆಟಿಕಲಿ ಇನ್ನೊಂದು ಕಡೆಯಿಂದ ತಗೊಂಡ್ಬಿಡುತ್ತೆ. ಇಟ್ಕೊಳ್ಳಿ, ನಿಮ್ಮ ರೈಟ್ ಹ್ಯಾಂಡ್ ಬಲಗೈಯಲ್ಲಿ ಇಟ್ಕೊಳ್ಳಿ, ಬಿಡಿ, ತನಗೆ ಮೇಲಕ್ಕೆ ಹೋಗುತ್ತೆ. ಬರೀ ಬಿಡಬೇಕು. ಸ್ಪೀಡ್ ಜಾಸ್ತಿ ಮಾಡ್ತಾ ಹೋಗಿ. ಒಂದು 5-6 ಸೆಕೆಂಡ್ ಉಸಿರು ಮೇಲೆ ಹೋಗೋದೇ ಖಾಲಿ ಇರತ್ತದಾಗ ಟೆಸ್ಟ್ ಮಾಡಿ. ನೀವು ಜಾಸ್ತಿ ಮಾಡಿದಾಗ ಈಗ ನೋಡ್ಕೊಳ್ಳಿ, 2-3 ದಿನ ಉಸಿರಾಡ್ತಾ ಇರ್ತೀವಿ. ನಿಮ್ಮ ಮೊದಲಿಗಿಂತನೂ ಈಗ ಇದು ನ್ಯಾಚುರಲ್ ಆಗಿ ಗೊತ್ತಾಗ್ತದೆ. ಸೊ ಇವಾಗ ನಿಮಗೆ ಪ್ರಾಣಾಯಾಮದ ಬಗ್ಗೆ ನಿಜವಾಗ್ಲೂ ಇರ್ತಕ್ಕಂಥದ್ದು ಏನು, ಹೇಗೆ ಇರ್ತದೆ. ನಾನು ಆಲ್ವೇಸ್ ಫುಡ್ ಬರ್ತಾ ಇದ್ದಂತಾನೆ ನನಗೆ ಆಯುರ್ವೇದ, ಜಠರ, ನಮ್ಮ ಮಿಲ್ಟ್ರಿ, ಇದು ಅದು ಅದೇ ಗಾಳಿಯ ಭಾಗ ಏನಿದೆ ಅದು ನಮ್ಮ ಹಾರ್ಟ್ನಲ್ಲಿ ಅದು ಪಂಪ್ ಮಾಡಲಿಕ್ಕೆ, ಕ್ಲೀನ್ ಆಗಲಿಕ್ಕೆ ಶುರು ಆಗ್ತಾ ಹೋಗುತ್ತೆ. ಸೊ ಶುದ್ಧವಾದಂತಹ ಗಾಳಿಯನ್ನು ನಾವು ತಗೊಂಡು ಶುರು ಮಾಡ್ತೀವಿ. ಆ ಶುದ್ಧವಾದಂತಹ ಗಾಳಿನೇ ಮತ್ತೊಂದು ಸರಿ ನಮ್ಮ ಉಳಿದಂಥ ಎಲ್ಲ, ಅದಕ್ಕೆ ಪಂಚಪ್ರಾಣ ಅಂತ ಕರಿತೀವಿ. ಆಕ್ಚುಲಿ ಆ ಪ್ರಾಣ, ಅಪಾನ, ಧ್ಯಾನ, ಉದಾನ, ಸಮಾನ, ಪಂಚಪ್ರಾಣಗಳು ಅಂತ. ಯಾರಿಗಾದ್ರೂ ಏನಾದ್ರು ತಿನ್ಬೇಕು ಅಂದ್ರೆ ಪಂಚಪ್ರಾಣ ಕೊಡೋವನಿಗೆ ಅಂತಾರೆ. ಅಂದ್ರೆ ಇಲ್ಲಿ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಪಂಚಪ್ರಾಣಗಳು. ಸೊ ಆ ಥರ ನಾವು ಪ್ರಾಣವಾಯುವನ್ನ, ಪ್ರಾಣ ಅಂತಂದ್ರೆ ವಾಯು, ಪ್ರಾಣ ಅಂತಂದ್ರೆ ಗಾಳಿ, ಅವನು ಪ್ರಾಣ ಹೋಗಿ ಉಸಿರಾಡೋದು ನಿಲ್ಲಿಸ್ದ ಅಂತ. ಸೊ ಹಾಗೆ ಇದು ಬಹಳ ವಿಶೇಷ ಏನಿಲ್ಲ. ಇದನ್ನು ನಾವು ನಿತ್ಯ ನಿರಂತರವಾಗಿರ್ತಕ್ಕಂಥ ಅಭ್ಯಾಸದಲ್ಲಿ ನಾವು ಮಾಡ್ತಾ ಹೋದ್ರೆ ನಮ್ಮ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಶುದ್ಧ ಗಾಳಿ ಜಾಸ್ತಿ ಆಗುತ್ತೆ. ಯಾವಾಗ ತುಂಬ ಆಲಸ್ಯ ಬರುತ್ತೋ, ಬೇಜಾರು ಅನ್ಸುತ್ತೋ, ಇವಾಗ ಏನು ಬೇಡ ಅಲ್ಲ, ಕಾರಣ ಇಷ್ಟೇ, ನಿಮ್ಮ ಹಾರ್ಟ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. ಅವಾಗ ನೀವು ಅದನ್ನು ಜಾಸ್ತಿ ಆಕ್ಸಿಜನ್ ಮಾಡೋಕೆ ಶುರು ಮಾಡಿದ್ರೆ ಸಮಸ್ಯೆ ಆಗ್ತದೆ ಶುರು. ಒಂದು 20-30 ಸ್ಟ್ರೋಕ್ ನೀವು ಮಾಡಿ ಮತ್ತೆ ಆಕ್ಟಿವ್ ಆಗ್ತೀರಿ. ಆ ಕಡೆಗೆ ಬರೋದು ನಿಂತೋಗುತ್ತೆ, ಮತ್ತೆ ಹೊಸ ವಿಷಯ ಶುರು ಆಗುತ್ತೆ. ನಾವು ಹುಡುಗರಿಗೆ ಮಾಡಿಸ್ತಿಲ್ಲ, ಯಾವಾಗ ಅವ್ರು ಮಧ್ಯಾಹ್ನ ಬರ್ತಾ ಸ್ವಲ್ಪ ತುಂಬ ಬೇಜಾರು ಸರ್, ಬೇಡ ಸರ್ ಅಂತ, ಓ ಹಂಗಾರೆ ಏನೂ ಆಗಿಲ್ಲ ಇವರಿಗೆ. ಸೊ ತಕ್ಷಣ
ಮಾಡಿಸಿದ್ರೆ ಮತ್ತೆ ಆಕ್ಟಿವ್ ಆಗ್ತದೆ. ಸೊ ಹೀಗೆ ಆ ಪ್ರಾಣಾಯಾಮದ ಮೂಲಕ ಕೂಡ ಮಾಡಬೇಕು. ಟೇಸ್ಟಿ ನೀವು ಮಾಡುವಂಥದ್ದು ಹೊರಗಡೆ ಯಾವುದೋ ಸುಮ್ಮನೆ ಕೇಳಿರೋದಲ್ಲ, ನೀವು ಮಾಡಿರೋದು ಯಾವುದು ಹೆಣ್ಮಕ್ಳು ಫಸ್ಟ್ ಹೇಳಿ. ಗಂಡು ಮಕ್ಕಳು ಒಳ್ಳೆ ಅಡುಗೆ ಭಟ್ರು ಇರ್ತಾರೆ, ಏನು ಯೋಚನೆ ಇಲ್ಲ. ಅಥವಾ ಅಕಸ್ಮಾತ್ ಅವ್ರಿಗೆ ಆಗುವಾದದ್ದು ಚೆನ್ನಾಗಿರೋದು ಆರೋಗ್ಯವಾಗಿರೋದು 2-3 ಸಂಗತಿ ಸೇರಿಸ್ಕೊಂಡು ಒಳ್ಳೆ ರೆಸಿಪಿ ಹೇಳಬೇಕು. ನನಗೆ ತುಂಬ ಜೀರಿಗೆ ರಸ ಇಷ್ಟ, ಮತ್ತೆ ಮೊಳಕೆ ಕಾಳು, ಹೆಸರು ಕಾಳು ಮೊಳಕೆ ಕಾಳಲ್ಲಿ ಹೇಗೆ ಮಾಡ್ತೀರಿ ಜೀರಿಗೆ ರಸ ಅಂತಂದರೆ? ಜೀರಿಗೆನ ಪೆಪ್ಪರು ಮೆಂತ್ಯ 3 ಪೌಡ್ರು ಸ್ವಲ್ಪ ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊತೀವಿ. ಹುರಿದು ಹುರಿದ್ಬಿಟ್ಟು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಇಟ್ಕೊತೀವಿ. ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ಹಾಕಿ ನೆನೆ ಹಾಕ್ತೀವಿ. ಸ್ವಲ್ಪ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಎಣ್ಣೆ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಹುಣಸೆ ಹುಳಿ ಬಿಟ್ಬಿಟ್ಟು ಮತ್ತೆ ಆ ಪೌಡರ್ ಹಾಕಿ ಚಿಲ್ಲಿ ಸ್ವಲ್ಪ ಹಾಕಿ ನೀರು ಹಾಕೋದು ಚಿಲ್ಲಿ ಸಾರುತ್ತಿದ್ದಂಗೆ. ಹೆಸರು ಕಾಳು 1 ಡೇ ಮಾರ್ನಿಂಗ್ ನೆನೆಸ್ಬಿಟ್ಟು ನೈಟ್ ನೀರಲ್ಲಿ ಹಾಕಿದ್ರೆ 2 ಡೇಸ್ಗೆಲ್ಲ ಅದು ಮೊಳಕೆ ಬಂದಿರುತ್ತೆ. ಹೆಸರು ಕಾಳು ಅದಕ್ಕೆ ಸ್ವಲ್ಪ ಆನಿಯನ್, ಸಾಸಿವೆ, ಜೀರಿಗೆ, ಕ್ಯಾರೆಟ್ ಎಲ್ಲ ಸ್ವಲ್ಪ ಫುಲ್ ಫ್ರೈ ಮಾಡಲ್ಲ, ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹೆಸರು ಕಾಳು ಹಾಕ್ಬಿಟ್ಟು ಆಫ್ ಮಾಡಿಬಿಟ್ಟು ಗ್ಯಾಸ್, ಹೆಸರು ಕಾಳು ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಪೆಪ್ಪರ್ ಹಾಕ್ಕೊಂಡು ಕೋಕೋನಟ್ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ತುಂಬ ಫೇವ್ರೇಟ್. ಇದು ಹೆಸರು ಕಾಳು ಕೋಸಂಬರಿ. ಅಂದ್ರೆ ಬಿಸಿಬೇಳೆಬಾತ್ ಮಾಡ್ತೀನಿ, ಅಂದ್ರೆ ರೈಸ್ ಯೂಸ್ ಮಾಡಲ್ಲ. ಸಜ್ಜೆ ನವಣೆ ಈ ತರ ಇರ್ತಾರೆ ಸರ್, ಅದನ್ನ ಹಾಕಿ ಬಿಸಿಬೇಳೆಬಾತ್ ಮಾಡ್ಬೋದು. ಇಲ್ಲಾಂದ್ರೆ ಉಪ್ಪಿಟ್ಟು ಅದೇ ತರ ಮಾಡ್ಬೋದು. ಸಜ್ಜೆ ನವಣೆನ ರಾತ್ರಿನೇ ನೆನೆಸ್ಬಿಟ್ಟು ಬೆಳಗ್ಗೆ ಅದರಲ್ಲಿ ಉಪ್ಪಿಟ್ಟು ಮಾಡ್ಬೋದು. ಬಿಸಿಬೇಳೆಬಾತ್ ಅಂದ್ರೆ ಬಿಸಿಬೇಳೆಬಾತಿಗೆ ತರಕಾರಿಗಳು ಬೇಕಾದ್ರೆ ತರಕಾರಿಗಳು ಮತ್ತೆ ಕಡಲೆ ಬೀಜ, ಬಟಾಣಿ ಯೂಸ್ ಮಾಡಲ್ಲ, ಕಡಲೆ ಬೀಜ ಯೂಸ್ ಮಾಡ್ತೀನಿ ಅದ್ರ ಬದಲು. ಸೇಮ್ ಬಿಸಿಬೇಳೆಬಾತ್ ಪುಡಿ ಹಾಕಿ ಮಿಲ್ಲೆಟ್ಸ್ನ ಮತ್ತೆ ತೊಗರಿಬೇಳೆ ಮತ್ತೆ ಹೆಸರು ಬೇಳೆ ಹಾಕ್ಬಿಟ್ಟು ವಿಷಲ್ ಕೂಗಿಸ್ಬಿಟ್ಟು ಅದನ್ನ ಬಿಸಿಬೇಳೆಬಾತ್ ಥರ ಮಾಡ್ತೀನಿ ಸರ್. ಆಮೇಲೆ ಮತ್ತೊಂದು ಹೇಳಿ ಸರ್. ಚಿಕನ್ ಫ್ರೈ, ಚಿಕನ್ ಸಾರು ಎಲ್ಲಾನು ಮಾಡ್ತೀವಿ ಸರ್, ಬಟ್ ಡೀಟೇಲ್ಸ್ ಇರಲ್ಲ. ಮತ್ತೆ ಈಗ ನಾವು ಸುಮ್ಮನೆ ಹೀಗೆ ಕೇಳ್ತೀವಿ, ಸಾಮಾನ್ಯ ಎಲ್ರಿಗೂ ಕೂಡ ಉಪ್ಪ ಇಡ್ಬೇಕು, ವಿಟಮಿನ್ ಬಿ ಬಿಸಿನೀರಿಗೆ ಉಪ್ಪು ಅಲ್ವಾ? ಉಪ್ಪು ನಾರ್ಮಲ್ ವಾಟರ್ಗೆ ಸ್ವಲ್ಪ ಬಿಸಿನೀರು ಬರುತ್ತಲ್ವಾ, ಅಂದ್ರೆ ಬೆಚ್ಚಿ ನೀರು ಅಲ್ಲ ಸರ್, ಬೆಚ್ಚಿ ನೀರು ಅಂತಾರಲ್ವಾ, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಮಾರ್ನಿಂಗ್ ಹೋಗ್ಬಿಡುತ್ತಾ? ಅದು ಕಡಿಮೆ ಆಗುತ್ತೆ ಅಂತಾರೆ. ಮತ್ತೆ ಒಳಗೊಬ್ಬರಿ ಹೀಟ್ ಜಾಸ್ತಿ ಆಗಿದೆ ಅಂತ ಹೀಟು ಕೋಲ್ಡ್ ಎರಡಾದ್ರೂ ಆಗುತ್ತೆ ಸರ್. ಹೀಟು ಕೋಲ್ಡ್ ಆದ್ರೂ ಆಗುತ್ತೆ. ಓಕೆ, ಹಾ. ಅದಕ್ಕೆ ಏನ್ ಮಾಡ್ತೀರಿ? ಅದೇ ಆಟೋಮೆಟಿಕ್ ಹೋಗ್ತದೆ. ಆಟೋಮೆಟಿಕ್ ಅಲ್ಲ ಅಥವಾ ಕಾಂಪ್ಲೆಕ್ಸು ಅಲ್ಲ. ಆಗಿದೆ ಅಂದ್ರೆ ಅದೇ ಟ್ರೈ ಮಾಡೋದು 3 ದಿನ, ಈಗ 3-4 ದಿನ ಕಮ್ಮಿ ಆಗಲ್ಲ. ಹೌದಾ? ನಾನ್ ಮಾಡಿಸ್ತೀನಿ. ಹೇಳಿ ಸರ್. ಒಂದೇ ದಿನ ನಂದು ಅಂದ್ರೆ ಮನುಷ್ಯನ ಪ್ರಕೃತಿನಲ್ಲಿ 3 ಇರುತ್ತೆ: ವಾತ, ಪಿತ್ತ, ಕಫ. ಹೌದಾ? ಆ 3ರಲ್ಲಿ ಸಮವಾಗಿತ್ತು ಅಂತಂದ್ರೆ ಆರೋಗ್ಯ ಕರೆಕ್ಟ್ ಆಗಿರುತ್ತೆ. ಸೀದಾ ನೆಗಡಿನೂ ಆಗಲ್ಲ, ಪೊಯ್ಯ ಶಬ್ದನೂ ಬರಲ್ಲ, ಕೈ ತುರ್ಕಿನೂ ಆಗಲ್ಲ. ಈ ಸರಿ ಇತ್ತು ಅಂತಂದ್ರೆ, ಇಲ್ಲ ಅಂದ್ರೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನನ್ನ ಬಾಡಿನೂ ಒಂದೊಂದು ಪಿತ್ತ ಶರೀರ. ಆದ್ರೆ ಮಧ್ಯೆ ನನಗೆ ಯಾರು ಜಾಸ್ತಿ ಸೈಕಲ್ ಹೊಡಿತಾರೋ ಅಥವಾ 2 ವೀಲರ್ ಓಡಿಸ್ತಾರೋ ಅವ್ರಿಗೆ ಹೀಟ್ ಜಾಸ್ತಿ ಆಗುತ್ತೆ. ಅಥವಾ ಚಿಕನ್ ಮಟನ್ ಜಾಸ್ತಿ ತಿಂತಾ ಇದ್ರೆ ಅಥವಾ ಮಿರ್ಚಿ ಮಸಾಲ ಎಲ್ಲ ತಿಂತಾ ಇದ್ರೆ ಅವರಿಗೆ ಜಾಸ್ತಿ ಆಗುತ್ತೆ. ಅದಕ್ಕೇನಪ್ಪ ಪರಿಹಾರ? ವೆರಿ ಸಿಂಪಲ್. ಮೂರ್ಧ ಘ್ರಾಣ ಪಾದ ತೈಲ ನಿತ್ಯಸ್ಯ ಅಂತ ಹೇಳ್ತಾರೆ. ಆಕ್ಚುಲಿ 4: ಮೂರ್ಧ ಶ್ರೋತ್ರ ಘ್ರಾಣ ಪಾದ ತೈಲ ನಿತ್ಯಸ್ಯ. ಎವ್ರಿ ಡೇ ನಿಮ್ಗೆ ಉಗುಳೇ ಆಗಲ್ಲ, ಬಾಯಿ ಅಲ್ಸವೇ ಆಗಲ್ಲ, ಹೀಟೇ ಆಗಲ್ಲ. ಏನ್ ಮಾಡ್ಬೇಕು? ಕೊಬ್ಬರಿ ಎಣ್ಣೆ ಅಥವಾ ನಿಮ್ಮ ಮನೆಯಲ್ಲಿ ಸಾಸಿವೆ ಎಣ್ಣೆ, ಯಾವುದಾದ್ರು ಎಣ್ಣೆ, ನಿತ್ಯವೂ ಕೂಡ ತಲೆ ಎಣ್ಣೆ ಹಚ್ಕೋಬೇಕು. ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದಲೂ ನೀಟ್ ಅಂಡ್ ಕ್ಲೀನಾಗಿ ಚೆನ್ನಾಗೂ ಕಾಣುತ್ತಾರೆ. ತಲೆಗೆ ಎಣ್ಣೆ ಹಚ್ಚಬೇಕು. ತಲೆಗೆ ಅಂದ್ರೆ ಕೂದಲಿಗೆ. ಸರ ತಲೆಗೆ ಒಂಚೂರು ಎಣ್ಣೆ ಹಚ್ಕೋಬೇಕು. ಆ
ಅದೇ ಎಣ್ಣೆನ ಒಂಚೂರು ಇಲ್ಲಿಗೆ ಯಾಕೆ ಧೂಳು ಇತ್ಯಾದಿಗಳು ಎಲ್ಲವೂ ಒಳಗಡೆ ಹೋಗುತ್ತೆ. ಎಲ್ಲ ತೂತ ಇದೆ ಒಳಗೆ ಹೋಗುತ್ತೆ. ನಮ್ಮ ಪ್ರಾಣ ಒಬ್ಬೊಬ್ರು ಹಾಗೆ ಹೋಗೋದು. ನವದ್ವಾರಗಳು ಕುಂಬಾರ ಮಾಡಿದ ಮಡಕೆ ಇದು ಏನು ಮಾಡೋಕ್ಕಾಗಲ್ಲ, ಭಗವಂತ ಮಾಡಿದ್ದಾನೆ. ಪ್ರಾಣ ಹೋಗ್ಬೇಕಾದ್ರೆ ಒಂದು ಎಲ್ಲಿಂದ ಹೋಗುತ್ತೆ, ಕಟ್ಬಿಟ್ಕೊಂಡು ಹಿಂಗೆ ಹೋಗಿರ್ತಾರೆ, ಆಡ್ಕೊಂಡು ಹೋಗಿರ್ತಾರೆ, ಸುಸು ಮಾಡ್ತಾನೆ ಹೋಗಿರ್ತಾರೆ, ಹೋಗ್ತಾರೆ ಹಿಂಗೆ ಹೋಗ್ತಾರೆ. ಅಂದ್ರೆ ನಿಜವಾಗ್ಲೂ ಸಂತರ ಪ್ರಾಣ ಹೋಗೋದು ಇದು ಎಲ್ಲಿಂದ ಹೋಗಲ್ಲ, ತಲೆ ಹೊಡ್ಕೊಂಡು ಹೋಗುತ್ತೆ ಅಂತಾರೆ. ಬೇರೆ ಯಾರಿಗೂ ಆಗಲ್ಲ, ತುಂಬಾನೇ ಕಷ್ಟ. ಪ್ರಾಣಾಯಾಮ ಮಾಡ್ತಾ 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 ಪೂರ್ತಿ ಉಸಿರು ಕಟ್ಕೊಂಡು ಮೇಲೆ ಹೋಗೋದು ತುಂಬಾ ಕಷ್ಟ, ಆಗಲ್ಲ. ಸಾಮಾನ್ಯ ಹೋಗಿದ ಹೋಗುತ್ತೆ, ಹೋಗ್ತಾ ಹೋಗುತ್ತೆ. ಇರ್ಲಿ, ತಲೆಗೆ ಅದಕ್ಕೆ ಎಣ್ಣೆ ತಲೆಗೆ ಎಣ್ಣೆ ನಂಬರ್ 1 ತಂಪಾಗುತ್ತೆ. 1 ಎರಡನೇ ಕಿವಿ, ಮೂರ್ಧ ಶ್ರೋತ್ರ ಘ್ರಾಣ. ತುಂಬಾ ಎಣ್ಣೆ ಹಚ್ಕೊಂಡು ಇಲ್ಲ ಬಿಟ್ಕೋಬೇಕು ನಾನು ಹೇಳ್ತಾ ಇಲ್ಲ. ತಲೆ ಒಂಚೂರು ಇಲ್ಲ ಹಚ್ಕೊಂಡು ಹಾಗೆ ಈ ಕಡೆ ಒಂಚೂರು ಈ ಕಡೆ ಒಂಚೂರು ಕಸ ಗಾಳಿಗೆ ಏನಾದ್ರು ಕಟ್ಟಿಡುವುದು ಅಲ್ಲೇ ಅಂಟ್ಕೊಳತ್ತದು, ಮೇಣ ಆಗುತ್ತೆ. ಆಮೇಲೆ ಅದು ನೀವು ಆಮೇಲೆ ಬೇಕಾದ್ರೆ ಅದನ್ನ ಕ್ಲೀನಾಗಿ ಬಡ್ಸ್ ತಗೊಂಡು ಕ್ಲೀನಾಗಿ ತೆಗೆದು ಸರ್. ಇಲ್ಲ ಅಂದ್ರೆ ಈ ಹಳೆ ಕಾಲದಲ್ಲ ಪಿನ್ ತಗೊಂಡು ಆ ಪಿನ್ ಯಾವ್ದು ತಗೊಂಡು ಪಕ್ಕ ತಗೊಂಡು ಹಿಂಗೆ ಮಾಡ್ತಾ ಇದ್ರು, ಕಷ್ಟ ಆಗಿರ್ತದು. ಅದು ಬಡ್ಸ್ ಮಾಡ್ಬೋದು. ಪಾದ ಅಕಸ್ಮಾತ್ ಒಂಚೂರು ಹೀಟ್ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಇಮ್ಮಿಡಿಯೇಟ್ ಚಕ್ಲ ಮಕ್ಳ ಹಾಕೊಂಡು ಕೂತ್ಕೊಂಡು ಹರಳೆಣ್ಣೆ ಔಳೆಣ್ಣೆ ತಗೊಂಡು 2 ಕಾಲಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಸಾಯಂಕಾಲ ಹೊತ್ತಿಗಿರಲ್ಲ, ಒಂದೇ ದಿನ ನಿಮ್ಗೆ ಹೂಳ ಆಗೋದೇ ಇಲ್ಲ. ಸೊ ಇದು ನಮ್ಮ ಪ್ರತಿನಿತ್ಯದಲ್ಲಿ ಇದ್ಬಿಟ್ರೆ ಹುಗಳೇ ಆಗಲ್ಲ. ಆದ್ರೂ ಮದುವೆ ಮನೆ ಸಾಯಂಕಾಲ ಒಂದು ಸ್ವಲ್ಪ ಫ್ರೆಂಡ್ಸ್ ಜೊತೆ ಸ್ನ್ಯಾಕ್ಸು ಕರ್ದಿದ್ದು ಒಂಚೂರು ಜಾಸ್ತಿ, ಎಣ್ಣೆ ಅಂಶ ಜಾಸ್ತಿ, ಅವಾಗ ಹುಗಳು ಆಗತ್ತೆ, ಬಾಗಿಲು ಆಗತ್ತೆ. ಆಗ್ತಾ ಇದೆ ಅಂತ ಅನಿಸಿದ್ರೆ ಇಮ್ಮಿಡಿಯೇಟ್ ಅದೊಂಚೂರು ಜಾಸ್ತಿ ಮಾಡ್ಕೊಳ್ಳಿ. ಎರಡನೇದು, ತಂಪು ಮಾಡ್ಕೊಳ್ಳಿಕ್ಕೆ ನೀವು ಎಷ್ಟೇ ಏನೇ ಮಾಡಿದ್ರು ಕೂಡ ಭೂಲೋಕದ ಅಮೃತ ಯಾವುದೋ ಮಜ್ಜಿಗೆ 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 ಕುಡಿಯಿರಿ. ತೆಳುವು ಮಜ್ಜಿಗೆ, ಕಡದಿದ ಮಜ್ಜಿಗೆ ಆದ್ರೆ ತುಂಬಾ ಒಳ್ಳೇದು. ಇಲ್ಲೇ ಇವತ್ತಲ್ಲ ಅದಲ್ಲಿ ಎಲ್ಲಿದೆ ಬರೀ ನಮ್ಮ ಹತ್ರ ಇರೋದೇ ನಂದಿನಿ ಡೊಡ್ಲ ಹಾಲು ಅಂತಂದ್ರೆ ಅದಾಗಲ್ಲ ಅಷ್ಟೇ. ಏನ್ ಮಾಡೋದು, ಜೀರಿಗೆ ಆ ಥರ ಅದನ್ನು ಚೂರು ಹಾಕೊಂಡು ಉಪ್ಪು ಎಷ್ಟು ಸಿಂಪಲ್. ಎಳ್ನೀರು ಬೇಸಿಗೆ ಕಾಲ ಬಂತು, ಎಳ್ನೀರು ಕುಡಿಯೋಣ. ವಾರಕ್ಕೊಂದು ಎಳ್ನೀರು. ಪೆಪ್ಸಿ, ಕೋಕು, ಮೆರಿಂಡಾ, ಥಮ್ಸಪ್ಪು ಯಾವುದು ಬೇಡವಾಗಿತ್ತು. ನಮ್ಮನೆಗೆ ಒಂದು ಉದ್ದ ಕೋಕೋ ಕೋಲಾದೊಂದು ಇಟ್ಕೊಂಡಿರ್ತೀವಿ ನಾವು ಫ್ರಿಜ್ಜಲ್ಲಿ, ಯಾವಾಗಲೂ ಕುಡಿಯೋಕ್ಕಲ್ಲ, ಟಾಯ್ಲೆಟ್. ಸೊ ನಮ್ಮ ಆಹಾರ ಪದ್ಧತಿನಲ್ಲಿ ಇಷ್ಟು ಚೆನ್ನಾಗಿರ್ತಕ್ಕಂಥ ನ್ಯೂಟ್ರಿಷನ್ ಪ್ರಪಂಚ ಇವತ್ತು ಫಾಲೋ ಮಾಡ್ತಾ ಇದೆ, ನಮ್ಮವರನ್ನು ಬಿಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನನಗನ್ಸಿರೋಂಗೆ ಹುಗಳನ್ನು ಹೋಗಿಸೋದು ಇದೊಂದು ಪಕ್ಕ ಶುದ್ಧವಾಗಿರ್ತಕ್ಕಂಥ ವಿಧಾನ. ನೀವು ಯಾವ ಬಿ ಕಾಂಪ್ಲೆಕ್ಸ್ ತೊಗೊಳ್ಬೇಕಾಗಿಲ್ಲ, ನೀವು ಯಾವುದೇ ಹೊರಗಡೆ ಇರುವಂಥದ್ದು ಯಾವುದನ್ನು ಯೂಸ್ ಮಾಡಬೇಕಾಗಿಲ್ಲ. ಏನು ಮೂರ್ಧ ಶ್ರೋತ್ರ ಘ್ರಾಣ ಪಾದ ತೈಲ ನಿತ್ಯ ಸ್ಯಾತ್. ನಿಮ್ಮ ಇಡೀ ಪೂರ್ತಿ ವಾತಾಪಿತ ಕಫ ಮೇಂಟೈನ್ ಆಗುತ್ತೆ. ಎರಡನೇದು, ಕರಿತ ಯಾಕೋ ಜಾಸ್ತಿ ಆಗ್ತಾ ಇದೆಯಪ್ಪ, ಅಲ್ಲಲ್ಲೇ ಕೆಂಪಾಗುತ್ತೆ, ಅವಾಗ ಏನ್ ಮಾಡ್ತೀರಿ? ಒಂದಾಯ್ತು. ಎರಡನೇದು ಏನ್ ಮಾಡ್ತೀರಿ? ಓಕೆ ಗುಡ್. ಕೆಲವರು ಹುಳಿಕಾಳು ತಿಂತಾರೆ. ಹುಳಿಕಾಳು ತಿಂತಾರೆ. ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಅದಕ್ಕೆ ನೋಡಿ ಎಷ್ಟು ನಮ್ಮ ಹಬ್ಬಗಳಲ್ಲಿ ವಿಶೇಷ ಅಂತಂದ್ರೆ ದೀಪಾವಳಿ ಹಾಕೊಂಡು ಎಣ್ಣೆ ಪೂರ್ತಿ ಸುರ್ಕೊಂಡು ನೀವು ಸ್ನಾನ ಮಾಡುವ, ಎಣ್ಣೆ ಸ್ನಾನ ಮಾಡಬೇಕು ಅಂತ ಮಾಡಲೇಬೇಕು. ಅವತ್ತು ಮನೇಲಿ ಎಲ್ಲರೂ ಎಣ್ಣೆ ಸ್ನಾನ ಮಾಡಲೇಬೇಕು. ಯಾಕೆಂದ್ರೆ ಮುಂದಿನ ದಿನದಲ್ಲಿ ಚಳಿಗಾಲ ಶುರುವಾಗುತ್ತೆ. ನಮ್ಮ ಮಿನಿಮಮ್ ಬಾಡಿಗೆ ಬೇಕಾಗುವಷ್ಟು ಎಣ್ಣೆ ಅದು ಇಟ್ಕೊಳ್ಳಿ ಅಂತ ಹೇಳಿ. ಹಾಗೆ ಜನವರಿನಲ್ಲಿ ಸಂಕ್ರಾಂತಿನಲ್ಲಿ ಎಳ್ಳು ಬೆಲ್ಲ ತಿನ್ನಲೇಬೇಕು ನಾವು. ಬರೀ ಹೇಳ್ಕೊಟ್ರೆ ದಾನ ತಗೊಳ್ಳಲ್ಲ. ಸತ್ತಗಿರೋರು ಎಳ್ಳು ಹಾಕಲ್ಲ, ತಗೊಳ್ಬಾರದಪ್ಪ ದಾನ ಆಗ ಒಂಚೂರು ಕೊಬ್ಬರಿ ಎಣ್ಣೆ ಅಂಶ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅದು ಎಣ್ಣೆದು, ಆಮೇಲೆ ಬೆಲ್ಲ ಅದು ಹೀಟ್ ಮಾಡುತ್ತೆ, ಅದು ಎಲ್ಲ ಸೇರಿಸ್ಕೊಟ್ಟಾಗ ಆಯ್ತು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ಫೆಬ್ರವರಿ ಮಾರ್ಚ್ ತನಕ ಇರುತ್ತೆ. ಯುಗಾದಿನಲ್ಲಿ ಮತ್ತೆ ಒಂದು ಎಣ್ಣೆ ಸ್ನಾನ ಮಾಡ್ಬಿಟ್ರೆ ಮುಗಿದು 2 ಸಲ ಎಣ್ಣೆ ಸ್ನಾನ ಮಾಡಲೇಬೇಕು. ಅದು ಅಲ್ಲಿ ಹೆಚ್ಚು ಯುಗಾದಿ ಬಂದಾಗ ಅಲ್ಲಿ ನಿಲ್ಲಿಸ್ತೀವಿ.
ಊಟದಲ್ಲೂ ನೋಡಿಬೇಕಾದ್ರೆ ಈ ಒಳ್ಳೆ ಕಡುಬು ಇತ್ಯಾದಿಗಳು ನಾವು ಮಾಡ್ತೀವಿ. ಗಣಪತಿ ಹಬ್ಬ ಈ ಟೈಮ್ ಸೀಸನ್ ಕರೆಕ್ಟಾಗಿ ಮಳೆಗಾಲ ಮುಗಿತಾ ಇರುತ್ತೆ. ಇವಾಗ ಶುರು ಅಂದರೆ ಮಿಡ್ಲ್ ಹೆಚ್ಚು ಕಡಿಮೆ ಕಡುಬನ್ನು ತಿನ್ನಲೇಬೇಕು. ಒಬ್ಬಟ್ಟು ಅವಾಗ ಮಾಡಲೇಬೇಕು. ನಾವು ವಿಶೇಷವಾದಂಥದ್ದು ಮಾಡಲೇಬೇಕು ಒಬ್ಬಟ್ಟು. ಈ ಆಹಾರದಲ್ಲಿ ಇಷ್ಟರ ಮಟ್ಟಿಗಿದೆ. ಸೊ ಆ ಥರ ತುರ್ಕೆ ಬಂದಾಗ ನೀವು ಹೇಳಿದಂಗೆ ಸೇಮ್ ಅವಾಗ ಸೆಕೆಗಾಲ ಶುರುವಾಗುತ್ತೆ. ಯುಗಾದಿ ಮಾರ್ಚ್ ಎಂಡ್ ಏಪ್ರಿಲ್, ಇನ್ನು ಮುಂದೆ ಮೇ ಜೂನ್ ಸಿಕ್ಕಾಪಟ್ಟೆ ತುರ್ಕೆ ಶುರು ಆಗುತ್ತೆ. ಹೀಟ್ ಜಾಸ್ತಿ ಆಗುತ್ತೆ. ಏನು ಮಾಡೋದು? ಬೇವಿನ ಸೊಪ್ಪು ಇನ್ನೂ ಜಾಸ್ತಿ ಆಯ್ತಪ್ಪ. ಅವಾಗ ಏನು ಮಾಡ್ತೀರಿ? ಮೈ ಕೈ ತುರ್ಕೆ ಬಂದ್ಬಿಟ್ಟಿದೆ ಆಗಲೇ. ಏನು ಮಾಡ್ತೀರಿ? ಹಾಸ್ಪಿಟ್ಲ್ ಇಲ್ಲ. ನಮ್ಮ ಹತ್ರ ಹಾಸ್ಪಿಟ್ಲೇ ಇಲ್ಲ. ನಾನು ಹುಟ್ಟಿದ್ ನಾವು ಮನೇಲೆ. ಇದುವರೆಗೆ ಹಾಸ್ಪಿಟ್ಲ್ ಹೋಗಿದ್ದೇ ಇಲ್ಲ ನಾನು ಕೂಡ. ವೆರಿ ರೇರ್. ಎಷ್ಟು ಹೇಳೋದಕ್ಕೆ ಏನ್ ಮಾಡ್ತೀರಿ? ನಮ್ಮ ಅಮ್ಮಂದೇ ಉಪಾಯ ಏನಿಲ್ಲ. ನನಗೆ ಒಂದು ಮನೆಯವರು ಕಾಟ ಸಹಿಸ್ಲಿಕ್ಕೆ ಆಗಲಿಲ್ಲ. ನನಗೂ ಏನು ಗೊತ್ತಾಗ್ಲಿಲ್ಲ. ಅವಾಗಿನ ಆಯುರ್ವೇದಿಕ್ ಪಾಠನೂ ಮಾಡ್ತಾ ಇರಲಿಲ್ಲ. ಈ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೈಸಲ್ಲಿ ಹಾಕೊಳ್ಳಿ, ಬೇಗ ನೋವಲ್ಲ, ಇದು ಹೋಗಂತೆ, ಆಮೇಲೆ ठंडा ಕೂಲ್ ನವರಾತ್ರಂತೆ. ಏನೇ ಮಾಡಿದ್ರು ಆಗ್ಲಿಲ್ಲ ನನಗೆ. ಅಯ್ಯೋ ಸೀಗೆಕಾಯಿ ಅಲ್ಲ, ಏನೂ ಇಲ್ಲ. ನಾವು ಎಲ್ಲ ಟ್ರೈ ಮಾಡಿದೆ. ಆಮೇಲೆ ನನಗೆ ಖಾದಿ ಇಷ್ಟ. ಸೊ ಖಾದಿ ಇಷ್ಟ ಆದ್ಮೇಲೆ KVIC ಖಾದಿ ಭಂಡಾರಕ್ಕೆ ಹೋಗಿ ಅಲ್ಲಿರುವಂಥ ಸೋಪ್ ತಗೊಂಬಂದೆ. ಭಾಳ ಚೆನ್ನಾಗಿರತ್ತಂತ. ಅದು ಮಾಡಿದ್ರು ಹೋಗಲಿಲ್ಲ. ನಮ್ಮ ಅಮ್ಮ ಇದ್ರು ಬಂದ್ರು. ಬೆಂಗಳೂರು ಬಂದಾಗಿದ್ದು. ಬೆಂಗಳೂರು ಕೋಲ್ಡ್ ಸಿಟಿ ನಾವು ಇಟ್ಕೊಂಡ್ರು ಇಲ್ಲೂ ನಂಗೆ ಇಷ್ಟು ಸೆಕೆ ಆಯ್ತಲ್ಲಪ್ಪ ಅಂದ್ರೆ ಆ ಥರದ್ದು ಆಯ್ತಲ್ಲ ಅಂತೇಳಿ ನಮ್ಮ ಅಮ್ಮ ಹೇಳಿದ್ರು, ಅಯ್ಯೋ ಅಣಿಯ ನಿನ್ಗೆ ಬಿದ್ದ ಶರೀರ ಕಣೋ ಅಂತಂದ್ರು. ಮನೇಲಿ ಹೆಸರುಬೇಳೆ ಇದೆ ಅಂದ್ರು. ಹೆಸರುಬೇಳೆ ಇದೆ. ಒಂದು ಹೆಸರುಬೇಳೆ ಚೆನ್ನಾಗಿ ಪುಡಿ ಮಾಡಿಕೊಂಡು ಮೈಗೆ ಹಚ್ಕೊಳ್ಳೋದು. ಎರಡನೇದು ಹೆಸರುಬೇಳೆದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಚೆನ್ನಾಗಿ ಉಪ್ಪು, ನಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ಇಷ್ಟಿಷ್ಟು ಬೇರೆ ಊಟ ತಿಂದಿಲ್ಲ. ಅದೇ ಕೋಸಲ್ರಿ. ಅದಕ್ಕೆ ರಾಮನವರಾತ್ರಿ ಟೈಮಲ್ಲಿ ಅದೇ ಕೊಡೋದು ಕೋಸಲ್ರಿ. ಗ್ಯಾಸ್ಟ್ರಿಕ್ ಅಂದ್ರೆ ನಾವು ಜಾಸ್ತಿ ಅಥವಾ ನಿತ್ಯ ಮಾಡಕ್ ಹೋದ್ರೆ ಆದ್ರೆ ಈ ತರ ಆದಾಗ ನಾನು ಏನೇ ಪ್ರಯತ್ನ ಮಾಡೋದು ಒಂದು ವಾರ ಹೋಗ್ಲಿಲ್ಲ ನನಗೆ. ಅಲ್ಲಲ್ಲ ಕೆಂಪು ಸಿಕ್ಕಾಪಟ್ಟೆ ತುರ್ಕಿ ತರ ಆಗ್ತಾ ಇದೆ. ಯಾವ್ದು ನೀನು ತಿನ್ನೋದು ಬಿಟ್ಟಿದ್ಯಾ ಅಂತ ಕಾಣತ್ತೆ, ಅಥವಾ ನೀನ್ ಬೇರೆ ತರದೆಲ್ಲ ಆ ಥರದ್ದು ಎಲ್ಲ ಸೇರ್ಕೊಂಡು ಹಿಂಗಾಗಿದೆ ಅಂದ್ರು 3 ದಿನ ತಗೊಳ್ತೀನಿ. ನನಗೆ ಹೋಗೇ ಬಿಡ್ತಾವೆ. ಯಾವ ಜ್ಯೂಸ್ ಮಾಡ್ತೀನಿ? ಕರ್ಬೂಜ ಜ್ಯೂಸ್. ಓಕೆ. ಆಮೇಲೆ ನಿಂಬೆ ಜ್ಯೂಸ್. ಓಕೆ. ಆಮೇಲೆ ಕ್ಯಾರೆಟ್ ಮಾಡ್ತೀನಿ. ನೆಲ್ಲಿಕಾಯಿ ಮಾಡ್ತೀನಿ. ನೆಲ್ಲಿಕಾಯಿ ನಾವು ಮಾತ್ರ ಹೇಳಿ ಸೌತೆಕಾಯಿ ಜ್ಯೂಸ್. ಅದೇ ಈ ಎಲ್ಲ ಹಣ್ಣಿನ ಜ್ಯೂಸ್ಗಳೆಲ್ಲ ಬಿಟ್ಟು ಯಾವಾಗಲಾದ್ರೂ ಹುಣಸೆ ಹಣ್ಣು ಚೆನ್ನಾಗಿ ಹಿಡ್ಕೊಂಡು ಬೆಲ್ಲ ಹಾಕಿ ಯಾವಾಗಾದ್ರೂ ಜ್ಯೂಸ್ ಮಾಡಿದ್ದೀರಾ? ನಾನು ಅದನ್ನೇ ಕೇಳ್ತೀನಿ ಮನೆಗೆ ಬಂದರೆ. ಅವ್ರು ಹೇಳ್ತಿದ್ದಾರೆ ಕಾಫಿ ಟೀ ಬೇಡ ಅಂತ ಹೇಳಿದ್ದಾರೆ. ನಾನು ಕುಡಿತೀನಿ. ಇರಲಿ ಬೇಕಾದ್ರೆ ಕಾಫಿ ಟೀ ಬೇಕಂತ ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಬಂದ್ರೆ ಅವ್ರ ಮನೆಗೆ ಹೋದಾಗ ನಾನು ಅದನ್ನೇ ಕೇಳ್ತೀನಿ. ನಿಮ್ಮ ಮನೆಗೆ ಕೇಳ್ತೀನಿ. ಹುಣಸೆ ಹಣ್ಣು ಭಗವಂತ ಕೊಟ್ಟಿರತಕ್ಕಂಥ ಇಷ್ಟು ಒಳ್ಳೆಯ ಹಣ್ಣದು ನಾವು ಯೂಸೇ ಮಾಡಲ್ಲ. ಟೊಮೆಟೊ ಇಲ್ಲ ಅಂದ್ರೆ ಊಟ ಇಲ್ಲ ಅಂತೀವಿ. ಆದರೆ ಟೊಮೆಟೊ 80 ರೂಪಾಯಿ 100 ರೂಪಾಯಿ KG ಇದ್ರೆ ಬೇಡ. ಈರುಳ್ಳಿ 70 ರೂಪಾಯಿ 80 ರೂಪಾಯಿ 100 ರೂಪಾಯಿ KG ಬೇಡ. ತೆಂಗಿನ ಪುಡಿ ಮಾಡ್ಕೊಂಡು ಹಾಕೋಣ ಏನಂತೆ. ನಮ್ಮ ಶರೀರಕ್ಕೆ ಆಹಾರ ಬೇಕು. ಬೇರೆ ಎಕ್ಸ್ಟ್ರಾ ನಾಲಿಗೆ ರುಚಿಗೋಸ್ಕರ ಯಾಕೆ ಒದ್ದಾಡಬೇಕು? ದುಡ್ಡು ಬೇರೆ ಪಾಕೆಟಿಂದ ಜಾಸ್ತಿ ಖರ್ಚಾಗುತ್ತೆ. ಸೊ ಅವಾಗ ನಿಂಬೆ ಹಣ್ಣನ್ನು ಹುಣಸೆ ಹಣ್ಣನ್ನು ಚೆನ್ನಾಗಿ ಇಷ್ಟು ತಗೊಳ್ಳಿ. ಚೀಪ್ ಬೇರೆ ರೇಟ್ ಏನು ಜಾಸ್ತಿ ಇರಲ್ಲ. ನೆನೆಸಿದ್ರೆ ಒಂದು 15-20 ನಿಮಿಷ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಹಿಂಡ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ನೀರಾಗಿ ಪೂರ್ತಿ ಹಿಂಡಿ ಅದರ ಚಟಾಗಿಸಿ ಅದ್ರ ಒಂಚೂರು ಬೆಲ್ಲ ಹಾಕಿ ಕುಡಿ. 2 ಹೊತ್ತು, ಬೆಳಗ್ಗೆ ಒಂದೊತ್ತು, ಸಾಯಂಕಾಲ ಒಂದೊತ್ತು. ನಿಮ್ಗೆ ಯಾವ ಮೈಕೈ ತುರಿಕೆ ಹೋಗೇ ಬಿಡುತ್ತೆ, ಬರೋದೇ ಇಲ್ಲ. ಬೇವಿನ ಸೊಪ್ಪು ಭಾಳ ಚೆನ್ನಾಗಿದೆ. ಪಾಪ ಬೇವಿನ ಮರದ ಬಗ್ಗೆ ಒಂದು ಶ್ಲೋಕ ಹೇಳ್ತಾರೆ, ನೀನು ಎಷ್ಟು ಒಳ್ಳೆ ಮರ, ಆದರೆ ನಿನಗೆ ಯಾರು ಗಮನ ಕೊಡಲ್ಲ. ನಿನಗೆ ಹಣ್ಣು, ಕಾಯಿ ಅಥವಾ ಎಲೆ ಎಲ್ಲವೂ ಕೂಡ ಕಹಿ ಅಂತ ಹೇಳ್ತಾರೆ. ಪಾಪ ಅಂತ ಹೋಗಿ ಕಾಗೆ ಮಗು ತಿನ್ನೋಕ್ಕೆ ಕಷ್ಟಪಡುತ್ತೆ. ಆದರೂ ಕೂಡ ನೀನು ಎಷ್ಟು ಒಳ್ಳೆಯವರು, ನೀನು ಮನುಷ್ಯನ ತಾಪವನ್ನೇ ನೀನು ಪರಿಹಾರ ಮಾಡ್ತೀಯ ಅಂಥೇಳಿ ಒಂದು ಸುಭಾಷಿತ ಹೇಳುತ್ತೆ. ಹಾಗಾಗಿ
ಅದು ಒಂದು. ಆಹಾರದಲ್ಲಿ ಹೆಸರು ಬೇಳೆಯನ್ನು ನೆನೆಸಿ ಅದಕ್ಕೆ ಚೆನ್ನಾಗಿ ಉಪ್ಪು ಹುಳಿ ಹಾಕೊಂಡು ತಿನ್ನೋದು 2-3 ಸಲ. ಅದು ಹೊಟ್ಟೆ ಒಳಗೆ ಹೋಗ್ಬೇಕು. ಅದು ನಮ್ಮ ಆ ಪಿತ್ತವನ್ನು ಕಡಿಮೆ ಮಾಡುತ್ತೆ. ಅದರದ್ದೇ ಪೌಡರ್ ಮಾಡ್ಕೊಂಡ್ಬಿಟ್ಟು ಒಣಗಿರುವಂಥದ್ದನ್ನ ಹಚ್ಕೊಂಡ್ರೆ ಶರೀರದಲ್ಲಿರ್ತಕ್ಕಂಥ ಕೆಂಪು ಅಥವಾ ಕಡಿತ ಈ ಥರದ್ದು ಹೋಗುತ್ತೆ. ಒಳ್ಳೆ ನಮಗೆ ಬೇಸಿಗೆಗಾಲ ಬರ್ತಾ ಇದ್ದಂತೆಯೇ ಆ ಹಣ್ಣು ಈ ಹಣ್ಣು ಎಲ್ಲ ಥರದ್ದು ಕೋಕೋ ಕೋಲಾ ಪೆಪ್ಸಿ ಅಡ್ವರ್ಟೈಸ್ಮೆಂಟ್ ಸಿಕ್ಕಾಪಟ್ಟೆ ಶುರುವಾಗುತ್ತೆ. ಬಾಟ್ಲಿ ಪೂರ್ತಿ ತುಂಬಿ ಫ್ರಿಜ್ಜಲ್ಲಿ ಇಡೋಬಾರ್ದು. ಬರ್ತಾ ಇದ್ದಂತೆ ಬೇಲದ ಹಣ್ಣು ಅದು ಚೆನ್ನಾಗಿರುತ್ತೆ. ಬೇಲದ ಹಣ್ಣು ಕೂಡ ಎಲ್ಲಕ್ಕಿಂತ ಹುಣಸೆ ಹಣ್ಣು ಬೆಲ್ಲ ಈ ಥರದ್ದು ಯೂಸ್ ಮಾಡಿಕೊಂಡು ಕೊಡುತ್ತೆ. ಅದು ಸರಿ. ಸೊ ಇಲ್ಲಿಗೆ ಒಂದು ಬ್ರೇಕ್ ಮಾಡೋಣ, ಒಂದು 5-10 ನಿಮಿಷ. ಒಂದು ಸ್ವಲ್ಪ ಸುತ್ತಾಡ್ಕೊಂಡ್ಬರೋಣ. ಯಾಕಂದ್ರೆ ನಿಂತಿದ್ದಾರೆ ಮತ್ತೆ ಒಂದು ಸ್ವಲ್ಪ ನೀವಷ್ಟೊಂದು ಯೋಚನೆ ಮಾಡಿ ಇನ್ನು ಯಾವ್ಯಾವುದನ್ನು ನ್ಯೂಟ್ರಿಷನನ್ನು ಸರಿಯಾದ ನಮ್ಮ ಶರೀರಕ್ಕೆ ಆರೋಗ್ಯಕ್ಕೆ ಇನ್ನೇನು ಮಾಡಬೇಕು ಅಂತೇಳಿ ಅಷ್ಟೊಂದು ಇನ್ನೊಂದು ಆಟ. ಬಿಸಿನೆಸ್ ಡೇ ಎಲ್ಲರಿಗೂ ಕೂಡ ಶುಭಾಶಯಗಳು. ಆಗಿರ್ತಕ್ಕಂಥ ಇಂಜಿನಿಯರ್ಗಳು, ಮುಂದೆ ಆಗ್ತಕ್ಕಂಥವರು ಒಳ್ಳೆಯ ಇಂಜಿನಿಯರ್ಗಳು. ಇವತ್ತು ವಿಶ್ವೇಶ್ವರಯ್ಯ, ಮೋಕ್ಷಗುಂಡಂ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಸೊ 100 ವರ್ಷಕ್ಕಿಂತ ಜಾಸ್ತಿ ಬದುಕಿದ್ರು. ಸೊ ಸರ್ ಎಂ ಅವರ ಜಯಂತಿಯನ್ನು ಇವತ್ತಿನ ಭಾನುವಾರ ಬಂದಿದೆ, ಸೆಪ್ಟೆಂಬರ್ 15 ಅವರ ಜಯಂತಿಯ ಶುಭಾಶಯಗಳು. ಮತ್ತೆ ಕಂಟಿನ್ಯೂ ಮಾಡೋಣ. ಪ್ರತಿಯೊಬ್ಬರು ಒಂದು ಯಾವುದಾದ್ರೂ ಒಂದು ಸ್ವೀಟು ಅಥವಾ ಖಾರ ಅಥವಾ ಊಟದ ಯಾವುದನ್ನಾದರೂ ಹೇಳ್ಬೋದು. ಓಕೆ, ಹಾಂ ಹೇಳಿ. ಒಬ್ರು ಹೇಳಿದ್ರೆ ಇನ್ನೊಬ್ರು ಹೇಳಂಗಿಲ್ಲ. ಹಾಂ, ಜಾಮೂನ್, ಒಬ್ಬಟ್ಟು, ಚಕ್ಲಿ, ಬಿರಿಯಾನಿ, ರವೆ ಉಂಡೆ, ಚಿಕನ್ ಸಾಂಬಾರ್, ಕುರಿ ಮಟನ್, ಕಬಾಬ್, ಬಿರಿಯಾನಿ. ಆಯಿತು, ಎರಡೆರಡು ಸೇಮ್ ಬರೋಂಗಿಲ್ಲ. ಹಾಂ ಹಾಂ, ಫಿಶ್, ಅನ್ನ ಸಾಂಬಾರು. ಹಾಂ ಹೇಳಿ ಬೇಗ. ಹಾಂ, ಅವು ಫಿಶ್ ಫ್ರೈಸ್ ಹೇಳ್ಬಿಟ್ರು ಅವ್ರು. ಹಾಂ, ಫಿಶ್ ಫ್ರೈಸ್. ಹಾಂ, ಬೋಟಿ ಫ್ರೈ. ಹಾಂ, ಜಿಲೇಬಿ, ಅನ್ನ ಸಾಂಬಾರು, ಇಡ್ಲಿ, ಜಹಾಂಗೀರ್, ಮೈಸೂರು ಪಾಕ್. ನೀವು ಅಲ್ಲಿ ನಿಂತ್ಕೊಳ್ಳಿ. ಚಕ್ಲಿ ಹೋಗಿ ನೀವು ಡೆಲಿವರಿ ಕೊಡಬೇಕು. ಚಕ್ಲಿ ಹೇಳಿದ್ರು ತಾನೆ. ಹಾಂ, ಚಕ್ಲಿಗೆ ಹೋಗಿ ಕೊಡ್ಬೇಕು ನೀವು ಡೆಲಿವರಿ. ಹಂಗೆ ಕೇಳೋಂಗಿಲ್ಲ. ಚಕ್ಲಿಗೆ ಹೋಗ್ಬೇಕು. ಹೌದಾ? ಎಸ್, ಇವಾಗ ಚಕ್ಲಿ ಅವರು ಸ್ವಿಗ್ಗಿ. ಹಾಂ, ಬರ್ರಿ. ಅಲ್ಲೇ ಅದೇ ಜಾಗನೇ. ಹಾಂ, ಓಕೆ. ಜಾಮೂನ್ ಡೆಲಿವರಿ ಕೊಡಬೇಕು. ನೀವು ತಪ್ಪು ಹೇಳಿದ್ರೆ ಆಮೇಲೆ ಸ್ವಿಗ್ಗಿಗೆ ಪೆನಾಲ್ಟಿ. ಯಾರು? ಹೌದಾ? ಓಕೆ. ಹಾಂ, ಬರ್ರಿ. ಬೋಟಿ ಹೇಳಿದ್ರು. ಬರ್ರಿ ನೋಡಿ, ಎಲ್ಲ ಚೇಂಜ್ ಆಗ್ಬಿಡ್ತೀವಿ ನೋಡಿ. ಸ್ವಿಗ್ಗಿ ಇದೆಲ್ಲ ಬಂದಮೇಲೆ ಝೊಮ್ಯಾಟೊ. ಜಹಾಂಗೀರ್ ಸುಮ್ಮನೆ ಕೊಟ್ಬಿಡ್ತಾರ ಅವರು, ಹೇಳ್ತಾನೆ. ಹಾಂ, ಜಹಾಂಗೀರ್ ಕೊಡಬೇಕು. ಹಾಂ, ಡೆಲಿವರಿ ಕರೆಕ್ಟರ್ ಜಾಗಕ್ಕೆ ಹೋಗ್ಬೇಕು. ಒಂದು ಇಲ್ಲ ಅಂದ್ರೆ ಇಲ್ವಾ, 3 ಕುಂತನ್ನು ತಗೊಳ್ಬೇಕು. ಒಂದು. ಹಾಂ, ಎಸ್, ತಪ್ಪು ಹೇಳಿದ್ರಿ. ಇವಾಗ ಪೆನಾಲ್ಟಿ ಏನು ಮಾಡೋದು? ಹಾಂ, 1 3 1 2 3 ಜಾಗಿರಿ. ಏನಂತಂದ್ರೆ ಮಕ್ಕಳಿಗೆ ಇದು ನಾವು ಮಾಡುವಾಗ ನೆನಪಿನ ಆಟದಲ್ಲಿ ನಾವು ಇದು ಮಾಡ್ತೀವಿ. ಅಂದರೆ ಪೋಸ್ಟ್ ಮ್ಯಾನ್ ಕಾರ್ಡ್ ಪಾಪ ನೋಡಿ, ಎಲ್ಲೆಲ್ಲಿಂದ ಯಾರು ಎಷ್ಟು ಹೆಸರಿದ್ರು ಕರೆಕ್ಟಾಗಿ ಹೋಗಿ ಕೊಡ್ತಾರೆ. ಸೊ ಹಾಗೆ ನಾವು ಮೆನು ತೊಗೊಂಡು ಆರ್ಡರ್ ಕೊಟ್ಟಾಗಲೂ ಅಷ್ಟೇ, 5 ಜನ ತೊಗೊಂಡೋಗಿ ಆರ್ಡರ್ ಕೊಟ್ಟಾಗ ಯಾರಿಗೆ ಮಸಾಲೆ ದೋಸೆಗೆ ಅವ್ರಿಗೆ ಮಸಾಲೆ ದೋಸೆ ಕೊಡ್ತಾನೆ, ಯಾರಿಗೆ ಅನ್ನ ಸಾಂಬಾರು ಬೇಕು ಅನ್ನ ಸಾಂಬಾರು ಕೊಡ್ತಾನೆ, ಎಲ್ಲ ತೊಗೊಂಡು ಮಾಡಿಕೊಡ್ತಾನೆ ಪಾಪ. ಅಷ್ಟು ಆ ಥರ ನೆನಪಿರುತ್ತೆ. ಇದನ್ನು ಆಟ ಮುಗಿಸೋಣ. ಓಕೆ, ಸೊ ಎವ್ರಿ ಡೇ ನಾವು ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಹಾಗೆ ಸಾಯಂಕಾಲ ತಿಂಡಿ ಬೇಕಂತ ಕನ್ಸಿಡರ್ ಮಾಡೋಣ. ಎಷ್ಟೊಂದು ಜನ ಟೈಮ್ ಸಿಗಲ್ಲ, ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಟಾಗಿ ರಾತ್ರಿ ಊಟಕ್ಕೆ ಬರೋಣ. ಓಕೆನಾ? ಸೊ ಈ 3 ನಾವು ಮಾಡಿದಂಥ ಫುಡ್, ತಿನ್ನುವಂಥ ಊಟನ ನಾವು ಒಂದು ದಿವಸದಲ್ಲಿ ಏನು ತಿಂದ್ವಿ, ಎಷ್ಟು ತಿಂದ್ವಿ ಅನ್ನೋದನ್ನ ನಾವು ಒಂದು ಬ್ಯಾಲೆನ್ಸ್ ಡೈಟ್ ಅಂತ ಹೇಳ್ತೀವಿ. ಓಕೆನಾ? ಸೊ ದ 3 ಕೋರ್ಸ್ ಮೀಲ್ ಅಂತಾರೆ ಬೇಸಿಕಲಿ. ನಾವೇನು ತಿಂತೀವಿ ಅದರಲ್ಲಿ ಒಂದು 4-5 ಅಂಶಗಳಿದೆ. ಅದು ವೆರಿ ಇಂಪಾರ್ಟೆಂಟ್, ಅದು ಇರಲೇಬೇಕು ನಾವು ತಿನ್ನೋದು. ಫಸ್ಟು ಕಾರ್ಬೋಹೈಡ್ರೇಟ್.
ಇನ್ನೊಂದು ನೆಕ್ಸ್ಟ್ ಬರೋದು ಪ್ರೋಟೀನ್, ಫ್ಯಾಟ್, ಫೈಬರ್ ಮತ್ತೆ ಮಿನರಲ್ಸ್ ಅಂತ, ಇದು 5 ಅಂಶ ಇರಬೇಕು. ಸೊ ನೋಡೋಣ, ಒಂದು ಡೈಟ್ ಅನ್ನೋದು ಏನು ಬೇಸಿಕಲಿ ಅಂದ್ರೆ ನಾವೊಂದು ಇಡೀ ದಿವಸದಲ್ಲಿ ಎಷ್ಟು ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ನಾವು ಏನು ತಿಂತೀವಿ ಅದನ್ನ ನಾವೊಂದು ಡೈಟ್ ಅಂತ ಹೇಳ್ತೀವಿ. ಯಾರೋ ಓಕೆ ನಾನು 2 ಊಟ ಬಿಡ್ತೀನಿ, 1 ತಿಂತೀನಿ, ಡೈಟ್ ಮಾಡ್ತೀನಿ, ಅದು ಡೈಟ್ ಅಲ್ಲ. ಅದು ಬೇಸಿಕಲಿ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಫಾಸ್ಟಿಂಗ್ ಅಂದ್ರೆ ಉಪವಾಸ ಅಂತ. ಡೈಟ್ ಅಂದ್ರೆ ನಾವು ಇಡೀ ದಿವಸದಲ್ಲಿ ಏನು ತಿಂತೀವಿ ಅಂತ ಅದನ್ನ ಬೇಸಿಕಲಿ ಡೈಟ್ ಅಂತ ಹೇಳ್ತಾರೆ. ಏನೇನಿದೆ ಕೀ ಪಾಯಿಂಟ್ಸ್ ಅಂದ್ರೆ, a diet is the combination of all foods and drinks you consume in a day. The healthy diet is a balanced and varied, providing all nutrients in your body. Okay, grains ಅಂತ ಹೇಳ್ತೀವಿ. ಗ್ರೇನ್ಸ್ ಅಂದ್ರೆ ಏನು? ಕಾಳುಗಳು. ಬೇಸಿಕಲಿ ನಾವೇನು ತಿಂತೀವಿ. These should be a major part of our diet, providing the carbohydrates to your body to need energy. ಇದರಲ್ಲಿ ಗ್ರೇನ್ಸ್ ಅನ್ನೋದಿರುತ್ತಲ್ಲ, ಗ್ರೇನ್ಸ್ ಅಲ್ಲಿ ಇರೋದು ಬೇಸಿಕಲಿ 2 ವೆರಿ ಇಂಪಾರ್ಟೆಂಟ್ ಅಂದ್ರೆ, ಒಂದು ರೈಸು, ಇನ್ನೊಂದು ನಾವು ತಿನ್ನುವಂತ ಗೋಧಿ ಅಂಡ್ ರಾಗಿನೂ ಬರುತ್ತೆ, 3 ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ನಿಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟ್ ಬೇಸಿಕಲಿ ನಿಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ. ನೀವು ಒಂದು ದಿವಸದಲ್ಲಿ ಇಡೀ ದಿವಸ ಕೆಲಸ ಮಾಡ್ತೀರಾ, ಓಡಾಡ್ತೀರಾ, ಹೋಗ್ತೀರಾ, ವಾಟ್ ಎವರ್ ಇಡು, ಏನೇನೆಲ್ಲ ನೀವು ಮಾಡ್ತೀರಾ, ಇದನ್ನ ನಿಮಗೆ ಮಾಡೋದಕ್ಕೆ ಕೊಡುವಂತ ಎನರ್ಜಿ ಅದು ಕಾರ್ಬೋಹೈಡ್ರೇಟ್ ಕೆಲಸ. ಸೊ ನೀವು ಒಂದ್ ದಿವಸ ಜಸ್ಟ್ ಯೋಚನೆ ಮಾಡಿ, ಫುಲ್ ಡೇ ಬರೀ ವೆಜಿಟೇಬಲ್ಸು, ಫ್ರೂಟ್ಸು ಅದು ಇದು ತಿನ್ಕೊಂಡಿದ್ದೀರಾ, ನೀವು ಕಾರ್ಬೋಹೈಡ್ರೇಟ್ಸ್ ತಗೊಂಡಿದ್ದು, ಚಪಾತಿನೋ ರೈಸ್ ಆಗಲಿ ಬೇಸಿಕಲಿ ನೀವು ತಿಂದಿಲ್ಲ. ಓಕೆ, ಸೊ ಏನಾಗುತ್ತೆ? ಸುಸ್ತಾಗುತ್ತೆ. ಹುಷಾರಿಲ್ಲ ಅಂದ್ರೂ ಡಾಕ್ಟರ್ ಏನು ಹೇಳ್ತಾರೆ, ನೀವು ಹುಷಾರಿಲ್ಲ ಹೋಗಿ ಫೈನ್, ಸ್ವಲ್ಪ ಮೊಸರನ್ನ ಆಗಲಿ, ದಟ್ ಈಸ್ ಅ ವೆರಿ ಪ್ರೋಟೀನ್ ರಿಚ್ ಫುಡ್, ಅದು ನಿಮ್ಗೆ ಎನರ್ಜಿ ಕೊಡುತ್ತೆ ಅದು. ಅದರಲ್ಲೂ ಬಟ್ ಬರೀ ಪ್ಲೇನ್ ಆಗಿ ಮೊಸರು ತಿನ್ನೋಕೆ ಅವ್ರು ಹೇಳಲ್ಲ, ಸ್ವಲ್ಪ ರೈಸ್ ಹಾಕೊಂಡು ತಿನ್ಬೇಕು. ಯಾಕಂದ್ರೆ ನಿಮ್ಗೆ ಸದ್ಯಕ್ಕೆ ಎನರ್ಜಿ ಬೇಕು ನಿಮ್ಮ ರೋಗಗಳಿಂದ ಫೈಟ್ ಮಾಡೋದಕ್ಕೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಪ್ರೋಟೀನ್ಸ್ ಅಂತ. ದೀಸ್ ಆರ್ ದಿ ಎಸೆನ್ಷಿಯಲ್ಸ್ ಫಾರ್ ಬಿಲ್ಡಿಂಗ್ ಅಂಡ್ ರಿಪೇರಿಂಗ್ ಟಿಶ್ಯೂಸ್. ಇವಾಗ ನೀವೆಲ್ಲೋ ಬಿದ್ರಿ, ಲೇಟ್ ಆಯ್ತು, ಗಾಯ ಆಯ್ತು, ನಿಮ್ ಆ ಗಾಯ ಒಬ್ಬೊಬ್ರಿಗೆ ಬೇಗ ರಿಪೇರ್ ಆಗುತ್ತೆ, ಒಬ್ಬೊಬ್ರು ಬೇಗ ಸರಿ ಹೋಗುತ್ತೆ. ಇವಾಗ ಕಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ನೀವು ಇಟ್ಕೊಂಡ್ಮೇಲೆ ಬಿಟ್ಮೇಲೆ ನೀವು ನೋಡ್ತೀರಾ ಅಲ್ಲಿ ರಕ್ತ ಬರಲ್ಲ. ಅಲ್ಲೇನಾಗುತ್ತೆ, ಪ್ಲೇಟ್ಲೆಟ್ಸ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಪ್ಲೇಟ್ಲೆಟ್ಸ್ ಅನ್ನೋದು ನಮ್ಮ ರಕ್ತದಲ್ಲಿ ಇರುವಂತ ಒಂದು ಅಂಶ. ಸೊ ನೀವು ಇಷ್ಟು ಹೆಲ್ದಿ ಡೈಟ್ ತಗೋತೀರಾ, ಪ್ರೋಟೀನ್ ರಿಚ್ ಫುಡ್, ಅದು ಲೆಂಟಿಲ್ಸ್ ಅಂದ್ರೆ ಬೇಳೆಗಳು. ಬೇಳೆ ಇಸ್ ನಥಿಂಗ್ ಬಟ್ ನಿಮ್ದು ತೊಗರಿ ಬೇಳೆ, ಇನ್ನು ವೆರೈಟೀಸ್ ಇದೆ, ಹೆಸರು ಬೇಳೆ ಎಲ್ಲ, ಅದನ್ನೆಲ್ಲ ನಾವು ಲೆಂಟಿಲ್ಸ್ ಅಂತ ಹೇಳ್ತೀವಿ. ಅದನ್ನ ನೀವು ತಿನ್ನೋದ್ರಿಂದ ನಿಮ್ಮ ಬಾಡಿಗೆ ಪ್ರೋಟೀನ್ ಬಿಲ್ಡ್ ಆಗುತ್ತೆ. ಪ್ರೋಟೀನ್ ಬಿಲ್ಡ್ ಆಗೋದ್ರಿಂದ ನಿಮ್ಗೆ ಏನೇ ಟಿಶ್ಯೂಸ್ ಆಗಲಿ, ಕ್ರ್ಯಾಂಕ್ಸ್ ಆಗಲಿ, ನೀವೆಲ್ಲೋ ಹೋಗಿದ್ದೀರಾ, ಕಾಲು ಉಳುಕ್ಬಿಡ್ತು ಅಥವಾ ಮೂಳೆ ಏನಾದರೂ ಕ್ರ್ಯಾಕ್ ಆಯ್ತು ಅಂದ್ರೆ ಅದನ್ನೆಲ್ಲ ಬೇಗ ಬಾಡಿನ ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡೋದು ಪ್ರೋಟೀನ್ಸ್ ಅಂತ. ಮತ್ತೆ ನೆಕ್ಸ್ಟ್ ಬಂದ್ರೆ ವೆಜಿಟೇಬಲ್ ಅಂಡ್ ಫ್ರೂಟ್ಸ್. These provided vitamins and minerals to your body to function properly. Vegetables, fruits basically ನಾವು ತಿನ್ನೋದು ಎಂತಕ್ಕಂದ್ರೆ ನಮ್ಮ ಬಾಡಿ ಇಮ್ಯುನಿಟಿ ಬಿಲ್ಡ್ ಮಾಡೋದು. ಒಬ್ರೊಬ್ರನ್ನ ನೀವು ನೋಡ್ಬೋದು, ಇಡೀ ವರ್ಷ ಅವ್ರು ಕೋಲ್ಡ್ ಕಾಫ್ ಇದ್ದೇ ಇರ್ತದೆ. ಹುಷಾರು ಅಂದ್ರೆ ಅವ್ರು ಪ್ರಾಪರ್ ಆಗಲ್ಲ, ಯಾವಾಗ ನೋಡ್ರು ಹುಷಾರು ತಪ್ಕೊಂಡೇ ಇರ್ತಾರೆ. ಇನ್ಯಾರು ನೀವು ನೋಡಿದ್ರೆ ಪರ್ಸನ್ ಬಿನ ನೋಡಿದ್ರೆ ಅವ್ರಿಗೆ ವರ್ಷಕ್ಕೊಂದ್ಸತಿ ಫೀವರ್ ಆಗಲಿ, ಕೋಲ್ಡ್ ಆಗಲಿ, ಕಾಫ್ ಆಗಲಿ ಬರೋದೇ ಇಲ್ಲ. ಯಾಕೆ? ಅವ್ರ ಇಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಇನ್ನೊಂದು ನಾನು ನಿಮ್ಗೆ ಹೇಳಿದ್ನಲ್ಲ ಇವಾಗ, ಲೈಕ್ ಬೆಳಗ್ಗೆ ಎದ್ದು ನೀವು ಒಂದು ಗ್ಲಾಸ್ ನೀರು, ಬಿಸಿನೀರು ಅಥವಾ ಜ್ಯೂಸ್ ಏನಾದ್ರು ಇದು ತುಂಬಾ ಇಂಪಾರ್ಟೆಂಟು, ಅಥವಾ ತುಂಬಾ ಬೇಗ ರಿಸಲ್ಟ್ ತೋರಿಸುತ್ತೆ. ಆಶ್ ಗಾರ್ಡ್ ಅಂತ ಹೇಳ್ತಾರೆ, ಬೂತ್ ಕುಂಬಳಕಾಯಿ ಅದೆಷ್ಟು ಬೆನಿಫಿಷಿಯಲ್ ಅಂದರೆ, ನೀವು ಎವ್ರಿ ಮಾರ್ನಿಂಗ್ ಬರೀ ಬೂತ್ ಕುಂಬಳಕಾಯಿನ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು, ಅಥವಾ ಮನೆಯಲ್ಲಿ ಅದು ಹಳೆ ಕಾಲದಲ್ಲಿ ಆರೆಂಜ್ ಜ್ಯೂಸ್ ತೆಗಿಯೋದ್ರಲ್ಲಿ ಇರ್ತಿದ್ದಲ್ಲ, ಅದಿದ್ರೆ ಅದರಲ್ಲಿ ನೀವು ಕ್ರಶ್ ಮಾಡಿಬಿಟ್ಟು ಅಥವಾ ಕೈಯಿಂದಾನೆ ಹಿಸಿದ್ಬಿಟ್ಟು ಅದನ್ನ ಗ್ರೇಟ್ ಮಾಡಿಬಿಟ್ಟು ಕೈಯಿಂದ ಹಿಸಿದ್ಬಿಟ್ಟು ಅದ್ರ ಜ್ಯೂಸ್ ತೆಗ್ದು, ಏನಿಲ್ಲ ಇಫ್ ಯು ವಾಂಟ್ ಅದಕ್ಕೊಂದು ಸ್ವಲ್ಪ ಪಿಂಕ್ ಸಾಲ್ಟ್ ಏನು ಇರ್ತೀರ ಸರ್, ಉಪವಾಸ ಸಮುದ್ರ ಲವಣ, ಚೂರು ಬೇರೆ ಅದನ್ನ ಜ್ಯೂಸ್ ಹಾಕಿ ಖಾಲಿ ಹೊಟ್ಟೆನಲ್ಲಿ ನೀವು ಕುಡಿದ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ ಆಗಿ ಯಾವ್ದಾದ್ರು ಅಲರ್ಜೀಸ್ ಎನಿಥಿಂಗ್ ಯಾವ್ದಾದ್ರು ಆಗಿದೆ ಅದು ಸರಿ ಹೋಗುತ್ತೆ, ಬೇಗ ಸರಿ ಹೋಗುತ್ತೆ. ನಿಮ್ ಇಮ್ಯುನಿಟಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಕೋಲ್ಡ್ ಆಗುತ್ತೆ ಅಂದ್ರೆ ಕೋಲ್ಡ್ ಆಗಿ ಏನು ಆಗಲ್ಲ, ತುಂಬಾ ಒಳ್ಳೆಯದು. ನಿಮ್ಗೆ ಕೋಲ್ಡ್ ಇಂದ ಇವಾಗ ಒಬ್ಬರಿಗೆ ಅಲರ್ಜೀಸ್ ಇರುತ್ತೆ, ಮಾರ್ನಿಂಗ್ ಟೈಮು, ಈವ್ನಿಂಗ್ ಟೈಮು, ಸ್ವಲ್ಪ ವೆದರ್ ಕೋಲ್ಡ್ ಆದ್ರೆ ಅವ್ರ ಕೋಲ್ಡ್ ಕಾಫ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಸ್ನೀಸ್ ಬರುತ್ತೆ. ಸೊ ನೀವು ಆಶ್ ಗಾರ್ಡ್ ಜ್ಯೂಸ್ನ ಕುಡಿದ್ರೆ ಅದು ತುಂಬಾ ಒಳ್ಳೆಯದು ಬಾಡಿಗೆ. ನಿಮ್ಮ ವಾತ, ಪಿತ್ತ, ಕಫ ಈ ಮೂರನ್ನ ಬ್ಯಾಲೆನ್ಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಫ್ಯಾಟ್ಸ್ ಅಂತ ಹೇಳ್ತಾರೆ. ಫ್ಯಾಟ್ಸ್ ಬೇಸಿಕಲಿ ನಮ್ಗೆ ಏನ್ ಸಿಗ್ಬಹುದು?
ಘೀ ಬೇಸಿಕಲಿ ನಾವು ಫ್ಯಾಟ್ಸ್ ಅಂದ್ರೆ ಏನ್ ಅನ್ಕೊಂತೀವಿ, ಎಣ್ಣೆ ಪದಾರ್ಥ ಏನೇನಿರುತ್ತೆ ಅದ್ರಲ್ಲಿ ನಮಗೆ ಫ್ಯಾಟ್ ಸಿಗುತ್ತೆ ಅಷ್ಟೇ ಅಲ್ಲ. ನೀವು ತಿನ್ನೋಂತ ಇದು ಗ್ರೌಂಡ್ ನಟ್, ಕಡಲೆ ಬೀಜ ಸರ್ ಹೇಳಿದಂಗೆ ಎಳ್ಳು ಆಗಲಿ, ಮತ್ತೆ ಮತ್ತೆ ನೀವು ತಿನ್ನುವಂತ ನಟ್ಸ್ ಆಗಲಿ, ದಟ್ ಇಸ್ ಆಲ್ಮಂಡ್, ಕ್ಯಾಶ್ಯೂ, ವಾಲ್ನಟ್, ಇವೆಲ್ಲ ನೀವು ತಿಂತಿರಲ್ಲ, ಅದ್ರಲ್ಲೂ ಸಹ ಆಯಿಲ್ಸ್ ಇರುತ್ತೆ, ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ತಾರೆ, ಅದರಲ್ಲೂ ಆಯಿಲ್ಸ್ ಇರುತ್ತೆ. ಸೊ ನೀವು ಅದು ನಮ್ಮ ಬಾಡಿಗೆ ಬೇಕು. ಯಾಕೆ ಬೇಕು? ಇವಾಗ ನೋಡ್ತೀರಾ ಬೇಸಿಗೆ ಕಾಲದಲ್ಲಿ ಏನೂ ಆಗಲ್ಲ, ಬಟ್ ಚಳಿಗಾಲದಲ್ಲಿ ಏನಾಗುತ್ತೆ, ಸ್ಕಿನ್ ಹೊಡೆಯೋದು ಸ್ಟಾರ್ಟ್ ಆಗುತ್ತೆ, ಎಲ್ಲ ಕ್ರ್ಯಾಕ್ ಆಗುತ್ತೆ, ಒಂಥರ ರಫ್ ಫೀಲ್ ಆಗುತ್ತೆ. ನೀವು ಈ ಥರ ಅವಾಗ ನಾವು ಆ ಟೈಮಲ್ಲಿ ಈ ಥರ ಎಣ್ಣೆ ಲೈಕ್ ಫ್ಯಾಟ್ಸ್ ಇರೋ ಫುಡ್ ತಿಂದರೆ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿನಲ್ಲಿ ಆಯಿಲ್ ಬಿಲ್ಡ್ ಮಾಡುತ್ತೆ. ಆಯಿಲ್ ಬಿಲ್ಡ್ ಮಾಡಿದ್ರೆ ಆಯಿಲ್ ಒಂದು ಲೇಯರ್ ಬಿಲ್ಡ್ ಮಾಡುತ್ತೆ. ಆಯಿಲ್ ಲೇಯರ್ ಬಿಲ್ಡ್ ಮಾಡಿದ್ರೆ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಮಾಯಿಶ್ಚರೈಸ್ ಆಗುತ್ತೆ. ಮಾಯಿಶ್ಚರೈಸ್ ಆಗಿದ್ರೆ ಸ್ಕಿನ್ ಹೊಡ್ಕೊಳ್ಳೋದಾಗಲಿ, ಲಿಪ್ಸ್ ಹೊಡ್ಕೊಳ್ಳೋದಾಗಲಿ. ಇನ್ನೊಂದು ನೀವೊಂದು ವೆರಿ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ನಾನು ಮಾಡೋದು, ನೀವು ಮಾಡ್ಬೋದು. ಏನಂದ್ರೆ ಪ್ರತಿ ರಾತ್ರಿ ಮಲಗಬೇಕಂದ್ರೆ ನಿಮ್ಮ ಬೆಳಿ ಬಟನ್ ಅದಕ್ಕೆ ನೀವು ಮನೇಲಿ ಸಪೋಸ್ ತುಪ್ಪ ಅವೈಲೇಬಲ್ ಇದ್ರೆ ತುಪ್ಪ, ಇಲ್ಲ ಅಂದ್ರೆ ಎನಿ ಆಯಿಲ್ ಫಾರ್ ಇದು ನಿಮ್ಮ ಕ್ಯಾಸ್ಟರ್ ಆಯಿಲ್ ಇದ್ರೆ ಅದನ್ನ ಏನಿಲ್ಲ, ಜಾಸ್ತಿ ಏನಿಲ್ಲ, 1 ಡ್ರಾಪ್ ಇದಕ್ಕೆ ನಿಮ್ಮ ಬೆಳಿ ಬಟನ್ಗೆ ಹಾಕಿ ನೀವು ರಾತ್ರಿ ಹೊತ್ತು ಮಲಗಿದ್ರೆ ಮಾರ್ನಿಂಗ್ ಅದು ಇಫೆಕ್ಟ್ ಆಗುತ್ತೆ ಬಾಡಿಗೆ, ಒಳ್ಳೆ ಇಫೆಕ್ಟ್ಸ್ ನೀವು ಮೂಡಿಸುತ್ತೆ. ಅಗೇನ್ ಸೇಮ್ ಅದೇ ನಿಮ್ಮ ಲಿವರ್ ಒಳ್ಳೇದು, ಅದು ನಿಮ್ಮ ಪ್ಯಾಂಕ್ರಿಯಸ್ ಒಳ್ಳೇದು, ನಿಮ್ಮ ಬಾಡಿಲಿ ಹಾರ್ಮೋನ್ಸ್ ಸಿಕ್ರೀಟ್ ಆಗುತ್ತಲ್ಲ, ಒಂದೊಂದ್ಸತಿ ನಿಮಗೂ ಫೀಲ್ ಆಗುತ್ತೆ, ನನ್ನ ಮೂಡ್ ಸ್ವಿಂಗ್ಸ್ ಯಾಕೋ ಜಾಸ್ತಿ ಆಗ್ತಿದೆ, ಕೋಪ ತುಂಬ ಜಾಸ್ತಿ ಬರ್ತಿದೆ, ಇನ್ನು ಮಾಡೋಕ್ಕೆ ಮನಸ್ಸಾಗ್ತಿಲ್ಲ, ಲೇಸಿನೆಸ್ ತುಂಬ ಜಾಸ್ತಿ ಫೀಲ್ ಆಗ್ತಿದೆ. ಇದೆಲ್ಲ ನಿಮ್ಗೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಅವಾಗ ನಿಮ್ಮ ತುಟಿ ಹೊಡೆದೋಗೋದಾಗಲಿ, ಕಣ್ಣು ಸೈಡ್ ವೀಕ್ ಆಗೋದಾಗಲಿ, ಇದರಿಂದೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ನೀರು ಎಲ್ಲ ತಿಂದಿದ್ದಾಯ್ತು, ನೀರು ಕುಡಿಯೋದು ಇಂಪಾರ್ಟೆಂಟ್ ಅಲ್ಲ. ನೀರು ಕುಡ್ದಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಬಿಕಾಸ್ ಒಂದೊಂದ್ಸತಿ ಯು ಮೈಟ್ ಫೀಲ್ ಸಡನ್ ಆಗಿ ಇದ್ದಕ್ಕಿದ್ದಂಗೆ ನಡೀತಾ ಇರ್ತೀರ, ಕಾಲು ಹಿಂಗೆ ತಿರುಗ್ಬಿಡ್ತು, ಅಥವಾ ಏನೋ ಸಡನ್ ಆಗಿ ಥೈಸ್ ಪಾರ್ಟ್ ಅಲ್ಲಿ ಪೇನ್ ಆಗೋದು ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಈ ಬ್ಯಾಕ್ ಪಾರ್ಟ್ ಅಲ್ಲಿ ಪೇನ್ ಆಗೋದು ಸ್ಟಾರ್ಟ್ ಆಗುತ್ತೆ. ನಮ್ಗೆ ಗೊತ್ತಾಗಲ್ಲ ರೀಸನ್ ಏನು ಅಂತ, ಯಾಕೆ ಪೇನ್ ಆಗ್ತಿದೆ ಅಂತ. ಆ ಪೇನ್ ಆಗೋದು ಕಾರಣ your body is not hydrated. ನಮ್ಮ ಬಾಡಿಗೆ ಊಟ ಎಷ್ಟು ಇಂಪಾರ್ಟೆಂಟ್, ಎನರ್ಜಿ ಕೊಡೋಕ್ಕೆ ನೀರು ಸಹ ಅಷ್ಟೇ ಇಂಪಾರ್ಟೆಂಟ್. ನೀರು ಇಂಪಾರ್ಟೆಂಟ್ ಇಸ್ ಫಾರ್ ಯುವರ್ ಹೈಡ್ರೇಷನ್. ನಿಮ್ಮ ಬಾಡಿ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಹೈಡ್ರೇಟ್ ಇಲ್ಲ ಬಾಡಿ ಅಂದರೆ ನಿಮ್ಮ ಸ್ಕಿನ್ ಸೆಲ್ಸ್ ಇದೆ, ಟಿಶ್ಯೂಸ್ ಇದೆಯಲ್ಲ, ಅದು ಪ್ರಾಪರಾಗಿ ವರ್ಕ್ ಆಗಿಲ್ಲ ಅಂದರೆ ನಿಮ್ಗೆ ಅವಾಗ ಕ್ರ್ಯಾಂಪ್ಸ್ ತುಂಬ ಜಾಸ್ತಿ ಬರುತ್ತೆ. ಕ್ರ್ಯಾಂಪ್ಸ್ ಎಷ್ಟು ಪೇನ್ಫುಲ್ ಆಗಿರುತ್ತೆ ಅಂದರೆ ಆ ಕ್ರ್ಯಾಂಪ್ಸ್ ಅವಾಗವಾಗ ಇನ್ಕ್ರೀಸ್ ಆಗ್ತಾ ಹೋದರೆ ವೆರಿಕೋಸಸ್ ಅಂತ ಒಂದು ಕಾಯಿಲೆ ಇದೆ, ಅದು ನರಗಳಿಂದ ಆಗುತ್ತೆ. ಅವಾಗ ನೀವು ಇವಾಗ ಬಾಡಿ ಹೈಡ್ರೇಟೆಡ್ ಇಲ್ಲ, ಬ್ಲಡ್ ಫ್ಲೋ ಆಗೋಕ್ಕಾಗಲ್ಲ. ಸೊ ನರಗಳೇನಾಗುತ್ತೆ, ಡ್ರೈ ಆದಾಗ ಅದು ಹಿಂಗೆ ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಂಡ್ ಆದರೆ ನಿಮಗೆ ಕ್ರ್ಯಾಂಪ್ಸ್ ಬರುತ್ತೆ. ಕ್ರ್ಯಾಂಪ್ಸಿಂದ ವೆರಿಕೋಸಸ್ ಅಂತ ಒಂದು ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ನರಗಳಲ್ಲಿ ಬ್ಲಡ್ ಫ್ಲೋ ಪ್ರಾಬ್ಲಮ್ ಆದರೆ ಅಗೇನ್ ನೀವು ಆಪರೇಷನ್ ಅದು ಇದು ಮಾಡಿಸ್ಕೊಬೇಕು. ಸೊ ಆಪರೇಷನ್ ಮಾಡಿಸೋಕ್ಕಿಂತ ಹೈಡ್ರೇಟೆಡ್ ಆಗಿರೋದು ಬೆಟರ್. ನೀರು ಕುಡಿಬೇಕು. ಔಷಧ ವಾರಿ ಅಂತ ಕರೀತಾರೆ. ವಾರಿ ಅಂದ್ರೆ ನೀರು ಒಂದು ಔಷಧ ಅಂತ ಕರೀತಾರೆ. ಸರಿಯಾದ ಎಷ್ಟು ಅಮೌಂಟ್ ಇದೆ, ಎಷ್ಟು ಅಮೌಂಟ್ ಒಂದು ಬಾಡಿಗೆ ಬೇಕು, ಅದಕ್ಕಿಂತ ನೀವು ಜಾಸ್ತಿ ತಿಂದರೆ ಅದು ವೇಸ್ಟ್ ಹೋಗುತ್ತೆ. ನೀವು ವಾಶ್ರೂಮ್ ಹೋಗ್ತೀರಾ, ಅಲ್ಲಿಗೇನೆ ಹೊರಟೋಗುತ್ತೆ. ನಿಮ್ಮ ಬಾಡಿಗಂತೂ ಅದು ಇರಲ್ಲ. ಸೊ ಪರ್ ಡೇ ಒಂದು ಬಾಡಿಗೆ ಬೇಕಂತ ತುಪ್ಪ ಅಂದರೆ 1 ಸ್ಪೂನ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ತುಪ್ಪ ತಿಂದರೂ ನಿಮ್ಗೆ ಪ್ರಯೋಜನ ಇಲ್ಲ. ಮತ್ತೆ ನೀವೆಲ್ಲ ದೊಡ್ಡವರಿಂದ ಬೇಸಿಕಲಿ ನೀವು ಹೇಳಕ್ಕಿದ್ರೆ ಅಪ್ರಾಕ್ಸಿಮೇಟ್ಲಿ ನೀವೆಲ್ಲ 30 to 40 ಇಯರ್ಸ್ ಮಧ್ಯಾಹ್ನ ಇದ್ದೀರಾ. ಸೊ ಎವ್ರಿ ಮಾರ್ನಿಂಗ್ ನೀವು ಬೇಕಂದ್ರೆ ಆಲ್ಮಂಡ್ಸ್ 4 ಬಾದಾಮ್, 2 ಕ್ಯಾಶ್ಯೂಸ್ ಅಂಡ್ 5 ಕಿಶ್ಮಿಶ್ ದ್ರಾಕ್ಷಿ, ಅದು ಇಷ್ಟನ್ನ ಮಾತ್ರ ನೀವು ತಿನ್ಬೋದು. ನಾನಿಲ್ಲ ನಾನು ಬಟ್ಲೆ ಕುತ್ಕೊಂಡು ಚೆನ್ನಾಗಿ ತಿನ್ಕೊಂತೀನಿ ಅಂದರೆ, ದಪ್ಪ ಆಗೋಗ್ತೀನಂದ್ರೆ ಅವೆಲ್ಲ ಏನು ಬೆನಿಫಿಟ್ಸ್ ಆಗಲ್ಲ, ಅದು ವೇಸ್ಟ್ ಹೋಗುತ್ತೆ. ಓಕೆ, ಈ ಥರ ನೀವು ಕನ್ಸ್ಯೂಮ್ ಮಾಡ್ಬೋದು. ಇನ್ನೊಂದು ಏನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂದರೆ, ಸಪೋಸ್ ಇವಾಗ ನಿಮ್ಮದು ಊಟ ಟೈಮ್ ಫಿಕ್ಸ್ ಇಲ್ಲ. ಓಕೆ, ನೀವು ಇವಾಗ ನಾನು ಬೆಳಗ್ಗೆ ಒಂದು ದಿವಸ 8 ಗಂಟೆಗೆ ನಾಷ್ಟ ಮಾಡ್ತೀನಿ, ಇನ್ನೊಂದು ದಿವಸ ನನ್ನ ಕೆಲಸ ಜಾಸ್ತಿ ಆಯಿತು ನಾನು 10 ಗಂಟೆಗೆ ನಾಷ್ಟ ಮಾಡ್ತೀನಿ ಅಂದರೆ, ಅವಾಗ ನೀವೇನು ಹಿಂಗೆ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಗ್ಯಾಸ್ಟ್ರಿಕ್ ಇಶ್ಯೂ ಆಗುತ್ತೆ. ಸೊ ಸಿಂಪಲ್ ಒಂದು ಥಿಂಗ್ ನೀವು ಫಾಲೋ ಮಾಡ್ಬೋದು. ಏನಂದರೆ, ನೀವು ಸಪೋಸ್ ಇವಾಗ 8 ಗಂಟೆಗೆ ಇವತ್ತು ನಾಷ್ಟ ಮಾಡಿದ್ರೆ, ನಾಳೆ ನಾಷ್ಟ ಮಾಡೋಕ್ಕೆ ನಿಮ್ಗೆ ಲೇಟ್ ಆಯಿತು, 10 ಗಂಟೆಗೆ ಮಾಡ್ತೀರಾ. ಸೊ ಅದ್ರ ಮಧ್ಯೆ ನೀವೇನು ಮಾಡಿ, 1 ಗ್ಲಾಸ್ ಆಫ್ ವಾಟರ್, 1 ಬಾಟಲ್ ನಿಮ್ಗೆ ಎಷ್ಟಾಗುತ್ತೆ ಆ ಊಟಕ್ಕಿಂತ ಮುಂಚೆ ನಿಮ್ಗೆ ಗೊತ್ತು ನನ್ನ ಟೈಮ್ ಲೇಟ್ ಆಗಿದೆ ಅಂತ, ನಾನು ಇವಾಗ ತಿಂದರೆ ನನಗೆ ಗ್ಯಾಸ್ಟ್ರಿಕ್ ಇಶ್ಯೂ ಆಗ್ಬೋದು ಅಂತ ನಿಮ್ಗೆ ಗೊತ್ತು ಅಂದರೆ, ಆ ಊಟಕ್ಕಿಂತ ಮುಂಚೆ ನೀವು
ನೀರು ಕುಡಿರಿ. ನೀರು ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನೀವು ಊಟ ಮಾಡಿ. ಓಕೆ, ಊಟ ಮಾಡಿದ ತಕ್ಷಣ ಯಾವತ್ತೂ ಹೊಟ್ಟೆ ತುಂಬ ನೀರು ಕುಡಿಬಾರ್ದು. ಹಂಗೆ ಕುಡಿದ್ರೆ ಅದು ನಿಮ್ಮ ಊಟನ ಡೈಜೆಸ್ಟ್ ಆಗಕ್ಕೆ ಬಿಡಲ್ಲ ಪ್ರಾಪರಾಗಿ. ಸರ್ ಹೇಳ್ದಂಗೆ ಅದು ಪ್ರಾಪರಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಹಾಗೆ ಮತ್ತೆ ಡೈಜೆಷನ್ ಇಶ್ಯೂಸು, ಬಾಡಿ ಪ್ರಾಪರಾಗಿ ಮಿನರಲ್ಸ್ ಹೋಗಲ್ಲ, ಎಲ್ಲ ವೇಸ್ಟ್ ಅಂತ ಹೋಗುತ್ತೆ, ಆ ಥರ ಫೀಲ್ ಆಗುತ್ತೆ. ಸೊ ನೀವೇನು ಮಾಡ್ಬೋದು, ಊಟ ಮಾಡ್ತಾ ಜೊತೆನೂ ಯಾವತ್ತೂ ನೀರು ಕುಡಿಬಾರ್ದು. ಅಷ್ಟು ಸ್ವಲ್ಪ ಸಿಪ್ ಬೈ ಸಿಪ್ ಬೇಕಂದ್ರೆ ತಗೋಬೋದು. ಆ್ಯಂಡ್ ಸ್ವಲ್ಪ ಊಟ ಮಾಡಿದ್ಮೇಲೆ ಸ್ವಲ್ಪ ಒಂದು ಹಾಫ್ ಗ್ಲಾಸ್ ಆಗಲಿ 1/4 ಗ್ಲಾಸ್ ಆಗಲಿ ಅಷ್ಟು ನೀರು ಕುಡಿಬೇಕು. ಊಟ ಮಾಡಿದ ನಂತರ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಿಮ್ಗೆ ಎಷ್ಟು ನೀರು ಕುಡಿಯೋಕ್ಕಿದೆ ಬಾಯಕ್ಕೆ ಆಗ್ತದೆ ನೀವು ಅಷ್ಟು ನೀರನ್ನ ಕುಡಿಬೋದು. ಈ ಥರ ಒಂದು ಸಣ್ಣ ಸಣ್ಣ ಹೆಲ್ದಿ ಲೈಫ್ ಸ್ಟೈಲ್ಸ್ನ ನೀವು ಫಾಲೋ ಮಾಡ್ಬೋದು. ಮತ್ತೆ ಆಸ್ ನಾನು ನಿಮ್ಗೆ ಹೇಳ್ದಂಗೆ ಕಾಮನ್ ಮಿಸ್ಟೇಕ್ಸ್ ನಾವೇನು ಮಾಡ್ತೀವಿ ಕುಕಿಂಗ್ ಮಾಡೋ ಟೈಮ್ ಇಲ್ಲ, ಎಲ್ಲೋ ಹೋಗ್ಬೇಕು, ಬೇಗ ಕುಕ್ ಮಾಡೋದು ಏನು ಮಾಡ್ತೀವಿ, ಗ್ಯಾಸ್ ಫ್ಲೇಮ್ ಫುಲ್ ಮಾಡಿಬಿಟ್ಟು ನಾವು ಬೇಗ ಅಡುಗೆ ಮಾಡಿ ಓವರ್ ಕುಕ್ ಆಯಿತು, ರೋಸ್ಟ್ ಜಾಸ್ತಿ ಆಗುತ್ತೋ ಆ ಥರ ಮಾಡಿ ನಾವು ತಿಂತೀವಿ. ನೀವೇನೋ ಮಾಡಿದ್ರಿ ತಿಂದ್ರಿ ಹೊಟ್ಟೆ ತುಂಬಿತು, ಬಟ್ ಆ ಊಟದಲ್ಲಿ ಆ ಫುಡ್ಡಲ್ಲಿ ಆ ವೆಜಿಟೇಬಲ್ ಆಗಲಿ ಅದರಲ್ಲಿ ಇರುವಂಥ ಇದೆ ಪ್ರೋಟೀನ್ ಏನಿತ್ತು ಆ ಪ್ರೋಟೀನು ನಿಮ್ಮ ಬಾಡಿಗೆ ಹೋಗಲ್ಲ, ಅದು ವೇಸ್ಟ್ ಆಗೋದು. ಯಾವತ್ತೂ ಗ್ಯಾಸ್ ಫ್ಲೇಮ್ ಆಗಲಿ ಅದು ಫುಲ್ ಹೈ ಮಾಡಿಬಿಟ್ಟು ನೀವು ಕುಕ್ ಮಾಡಬೇಕು. ಮತ್ತು ನಿಮ್ಮ ಕೈಲಿ ಎಷ್ಟಾಗುತ್ತೆ ನೀವು ಅಷ್ಟು ಪ್ರೆಷರ್ ಕುಕ್ಕರ್ನ ಅವಾಯ್ಡ್ ಮಾಡಬೇಕು. ನಿಮ್ಗೆ ಯಾರಾದ್ರೂ ನೆನಪಿದ್ರೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜಂದಿರುವಾಗಲಿ ಅಮ್ಮಂದಿರಾಗಲಿ ಅವ್ರು ಕುಕಿಂಗ್ ಮಾಡಬೇಕಂದ್ರೆ ರೈಸು ಬೇಳೆ ಸಾರು ಇದೆಲ್ಲ ಓಪನ್ ಮಾಡಿ ಕುಕ್ ಮಾಡ್ತಿದ್ರು. ಅದ್ರ ಮೇಲೆ ಅದು ಡರ್ಟ್ ಬರ್ತಿತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಅವ್ರು ಬಿಸಾಕೋದು. ಇವಾಗ ನಾವೇನು ಮಾಡ್ತೀವಿ, ಬೇಳೆ ಸಾರಾಗಲಿ ರೈಸ್ ಆಗಲಿ ಕುಕ್ಕರ್ಗೆ ಹಾಕಿದ್ವಿ, ವಿಷಲ್ ಹಾಕಿದ್ವಿ, ಅದೇನಾಯ್ತು ಅದು ರೈಸ್ ಅದನ್ನು ಅಬ್ಸರ್ವ್ ಮಾಡಿದೆ. ಅದರಲ್ಲಿ ಅಮೋನಿಯಾ ಅಂತ ಇರ್ತಿರ್ತೀವಿ, ಅಮೋನಿಯಾ ಮೆಗ್ನೀಷಿಯಮ್ ಇರ್ತಿತ್ತು. ಹ್ಯೂಮನ್ ಬಾಡಿಗೆ ಅಮೋನಿಯಾ ಮತ್ತು ಮೆಗ್ನೀಷಿಯಮು ಸರ್ಟನ್ ಅಮೌಂಟಲ್ಲಿ ನಾವು ತಗೋಬೋದು, ಅದು ಒಳ್ಳೆಯದು. ಅದು ನಮಗೆ ಫ್ರೂಟ್ಸಲ್ಲಿ ಸಿಗುತ್ತೆ, ಸರ್ಟನ್ ವೆಜಿಟೇಬಲ್ಸಲ್ಲೂ ನಮಗೆ ಸಿಗುತ್ತೆ. ಬಟ್ ಇದರಲ್ಲಿ ಸಿಗುವಂಥ ಗ್ರೈನ್ಸ್ ಏನಿದ್ದು ರೈಸು ಬೇಳೆನಲ್ಲೆಲ್ಲ ಅದು ತುಂಬ ಹೈ ಕ್ವಾಂಟಿಟಿನಲ್ಲಿರುತ್ತೆ. ಅದು ನಾವು ತಗೊಂಡ್ರೆ ಅದು ನಮ್ಮ ಲಂಗ್ಸಿಗೆ ಇಫೆಕ್ಟ್ ಆಗುತ್ತೆ, ನಮ್ಮ ಉಸಿರಾಡೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ನಮಗೆ ಆಸ್ತಮಾ ಬರೋಕ್ಕೆ ಚಾನ್ಸಸ್ ಇದೆ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನ ನೀವು ಟೈಮ್ ಇದ್ದರೆ ನೀವು ಓಪನಾಗಿ ಕುಕ್ ಮಾಡೋಕ್ಕೆ ಟ್ರೈ ಮಾಡಿ ಅದನ್ನು. ಓಕೆ, ಆ್ಯಂಡ್ ಮತ್ತು ಯಾಕೆಂದರೆ ಅದ್ರ ಮೇಲೆ ಬರುವಂಥ ಇದನ್ನು ಡರ್ಟನ್ನು ತೆಗೆದ್ಬಿಟ್ಟು ಅದರಲ್ಲಿ ಇರುವಂಥ ಗಂಜಿನ ತೆಗೆದು ಕುಡಿಬೋದು. ಸೊ ಕುಡಿಬೋದು, ದಟ್ ಈಸ್ ವೆರಿ ಹೆಲ್ದಿ. ಯಾಕಂದರೆ ಅದ್ರಲ್ಲಿ ಸ್ಟಾರ್ಚ್ ಇರುತ್ತೆ. ಸ್ಟಾರ್ಚ್ ನಿಮ್ಮ ಬೋನ್ ಹೆಲ್ತ್ನ ಬಿಲ್ಡ್ ಮಾಡುತ್ತೆ. 30 ವರ್ಷ ಆದಮೇಲೆ ಮೇಲ್ ಆಗಲಿ ಫೀಮೇಲ್ ಆಗಲಿ ಬೋನ್ ವೀಕ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಬೋನ್ಸ್ ಕ್ಯಾಲ್ಶಿಯಂ ಶೆಡ್ ಮಾಡುತ್ತೆ. ಕ್ಯಾಲ್ಶಿಯಮ್ಸ್ ಅವಾಗವಾಗ ನಮ್ಮ ಬೋನಿಂದ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಎಲ್ಲರಿಗೂ ದಿನ ಹಾಲು ಕುಡಿಯೋಕ್ಕೆ ಟೈಮ್ ಇರುತ್ತೆ ಇರೋಲ್ಲೋ ಗೊತ್ತಿಲ್ಲ, ಬಟ್ ಎಷ್ಟೊಂದು ಜನಕ್ಕೆ ಹಾಲು ಕುಡಿಯೋಕ್ಕೂ ಇಷ್ಟ ಆಗಲ್ಲ. ಸೊ ನೀವು ಗಂಜಿ ಕುಡಿಬೋದು. ಗಂಜಿಯಿಂದ ನಮ್ಮ ಬೋನ್ಸಲ್ಲಿ ಕ್ಯಾಲ್ಶಿಯಂ ಲೇಯರ್ಸ್ ಬಿಲ್ಡ್ ಆಗುತ್ತೆ, ಅದರಿಂದ ನಮ್ಮ ಬೋನ್ ಸ್ಟ್ರಾಂಗ್ ಆಗುತ್ತೆ. ಸೊ ಯಾವತ್ತೂ ನೀವು ಬೋನ್ ಫ್ರ್ಯಾಕ್ಚರ್ ಆಗೋದಾಗಲಿ ಇನ್ನೇನಾದರೂ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತು ಯಾವತ್ತೂ ವೆಜಿಟೇಬಲ್ಸ್ ಆಗಲಿ ಏನೇನು ತರಕಾರಿ ಇದೆ ನಾವು ಪ್ರಾಪರಾಗಿ ವಾಶ್ ಮಾಡಬೇಕು. ತರಕಾರಿಗಳನ್ನು ಯಾವುದೇ ಆಗಲಿ ನೀವು ಯಾವುದೇ ತರಕಾರಿ ಕುಕ್ ಮಾಡ್ತಿದ್ರೆ ಯಾವತ್ತೂ ಯಾವುದೇ ತರಕಾರಿನ ಸಿಪ್ಪೆ ತೆಗೆದ್ಮೇಲೆ ವಾಶ್ ಮಾಡಬಾರ್ದು. ಸಿಪ್ಪೆ ತೆಗೆಯೋಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ನೀವು ದೆನ್ ಅದನ್ನು ಕಟ್ ಮಾಡಿ ನೀವು ಕುಕ್ ಮಾಡಿ ತಿನ್ಬೋದು. ಅದನ್ನು ಪೀಲ್ ಆಫ್ ಮಾಡಿದ್ಮೇಲೆ ಸಿಪ್ಪೆ ತೆಗೆದ್ಮೇಲೆ ನೀವು ಅದನ್ನು ಯಾವತ್ತೂ ವಾಶ್ ಮಾಡಬಾರ್ದು. ನೀವು ಬಾಟಲ್ ಗಾರ್ಡ್ ನೋಡ್ತೀರ, ಸೋರೆಕಾಯಿ, ಅದರಲ್ಲಿ ಏನಾಗುತ್ತೆ ಅಂದರೆ ನೀವು ಪೀಲ್ ಆಫ್ ಮಾಡಿದ್ಮೇಲೆ ನೀವು ನೋಡಿದ್ರೆ ಒಂದು ಆಯಿಲ್ ಥರ ಏನೋ ಬರುತ್ತೆ, ತುಂಬ ಸಿಕ್ಕಿ ಆಗಿರುತ್ತೆ. ಅದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದಂತೆ. ನಾನು ಹೇಳಿದ್ನಲ್ಲ ಇವಾಗ ಕಟ್ ಆದರೆ ಪ್ಲೇಟ್ಲೆಟ್ಸ್ ಬಿಲ್ಡ್ ಆಗುತ್ತೆ, ಅದರಿಂದ ನಮ್ಮ ಊಂಡು ಬೇಗ ಹೀಲ್ ಆಗುತ್ತೆ ಅಂತ. ಸೊ ಅದರಲ್ಲಿ ಬರುವಂಥದ್ದು ಸ್ಟಿಕಿನೆಸ್ ಏನಿದೆ ಅದನ್ನು ಇವಾಗ ನಾವು ಸಿಪ್ಪೆ ತೆಗೆದ್ಬಿಟ್ಟು ವಾಶ್ ಮಾಡಿದ್ರೆ ಏನಾಯಿತು ಅದರಿಂದ ಅದು ವಾಶ್ ಅಪ್ ಆಗಿ ಹೊಟ್ಟೋಯ್ತು. ಸೊ ನಾವೇನು ತಿಂತಿದ್ವಿ, ನಾವು ಬರೀ ಬಾಟಲ್ ಗಾರ್ಡ್ ಅಷ್ಟೇ ತಿಂತಿರೋದು, ಅದರಲ್ಲಿರುವಂಥ ಟೇಸ್ಟ್ ಅಷ್ಟೇ ನಮಗೆ ಸಿಗ್ತಿರೋದು. ಬಟ್ ಅದರಲ್ಲಿರುವಂಥ ಎಸೆನ್ಷಿಯಲ್ ಅದು ಆಯಿಲ್ ಇತ್ತಲ್ಲ ಅದು ಹೊಟ್ಟೋಗಿದೆ, ಅದರಿಂದ ನಮಗೆ ಆಮೇಲೆ ಆ ಎಸೆನ್ಷಿಯಲ್ನೆಸ್ಸು ನಮಗೆ ಸಿಗ್ತಿಲ್ಲ ಅಂತ. ಮತ್ತು ಯಾವತ್ತೂ ಟೂ ಮಚ್ ಆಯಿಲ್ ಹಾಕಿ ಯೂಸ್ ಮಾಡ್ಬೋದು. ಲೈಕ್ ಪಲ್ಯ ಮಾಡ್ತಿದ್ದೀರಾ, ಒಂದು 2 ಸ್ಪೂನ್ ಆಯಿಲ್ ಬೇಕಂದರೆ ಅಷ್ಟು ಹಾಕಿ, ಇಲ್ಲ ನೀವು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ತಿನ್ನೋಣ, ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಏನಾಯಿತು ಹಾಗೆ ನಿಮ್ಮ ವಿಟಮಿನ್ ಲಾಸ್ ಆಯಿತು. ಸೊ ನೀವು ಬೇಸಿಕಲಿ ಒಂದು ಊಟ ಯಾವುದು ನಮ್ಮ ಹೊಟ್ಟೆ ತುಂಬ್ತಿದೆ ಅದನ್ನು ತಿಂತಿದ್ದೀರಾ ಹೊರತು ನಿಮ್ಮ ಬಾಡಿಗೆ ಯಾವುದು ಸ್ಟ್ರೆಂತ್ ಕೊಡುತ್ತೆ, ಇಮ್ಯುನಿಟಿ ಕೊಡುತ್ತೆ, ಅದನ್ನು ನೀವು ಒಂದು ಆ್ಯಂಗಲಿಂದ ಇಂಡೈರೆಕ್ಟಾಗಿ ನೀವು ಇಗ್ನೋರ್ ಮಾಡಿದ್ದೀರಾ ಅಂತ ಆಗುತ್ತೆ. ಮತ್ತು ಯಾವತ್ತೂ ಫ್ರೆಶ್ ಇಂಗ್ರೀಡಿಯೆಂಟ್ಸ್, ಫ್ರೆಶ್ ಫ್ರೂಟ್ಸ್ನೇ ತಿನ್ನಬೇಕು. ಸೀಸನಲ್ ಪ್ರಾಡಕ್ಟ್ಸ್ ಜಾಸ್ತಿ ತಿನ್ನಬೇಕು. ಇಂಡಿಯಾದಲ್ಲಿ ಇವಾಗ ಸ್ಟ್ರಾಬೆರಿ ಆಗಲ್ಲ ಅನ್ಕೊಂಡು ಎಕ್ಸಾಂಪಲ್ ಕೊಡ್ತಿದ್ದೀನಿ, ಆಗುತ್ತೆ.
ಓಕೆ ಇಂಡಿಯಾದಲ್ಲಿ ಸಪೋಸ್ ಎಕ್ಸಾಂಪಲ್ ಇವಾಗ ಸ್ಟ್ರಾಬೆರಿ ಆಗಲ್ಲ, ಕಿವಿ ಆಗಲ್ಲ ಅನ್ಕೊಳ್ಳಿ, ಇವಾಗ ಬೆಳೆಸ್ತಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಅದನ್ನ ನಾವೇನು ಎಲ್ಲರೂ ತಿಂತಿದ್ದಾರೆ, ನಾನು ಸ್ವಲ್ಪ ತಂದು ಟ್ರೈ ಮಾಡಿ ಹೆಂಗಿರುತ್ತೆ ಅಂತ. ಯಾವತ್ತೂ ಎನಿಥಿಂಗ್ ಇದಾಗಲಿ, ಊಟ ಆಗಲಿ, ನಮ್ಮ ಬಟ್ಟೆ ಆಗಲಿ, ಎಲ್ಲ ನಮ್ಮ ವಾತಾವರಣ ತಕ್ಕಂತೆ ಇರುತ್ತೆ. ಫಾರಿನಲ್ಲಿ ಜೀನ್ಸು, ಓವರ್ ಕೋಟು, ಹೆವಿ ಬಟ್ಟೆ ಹಾಕೊಂತಾರೆ, ಅಲ್ಲಿ ಆನಿಮಲ್ ಸ್ಕಿನ್ನಿಂದ ಮಾಡೋಂಥ ಫರ್ ಕೋಟ್ಸ್ ಅಂತ ಹೇಳ್ತಾರೆ, ಅದನ್ನೆಲ್ಲ ಹಾಕೊಂತಾರೆ. ಯಾಕಂದರೆ ಅಲ್ಲಿ ಕ್ಲೈಮೇಟ್ಸು ಅಷ್ಟು ಕೋಲ್ಡ್ ಆಗಿದೆ, ಅವ್ರಿಗಷ್ಟು ಆ ಹೀಟ್ ಬೇಕು. ಬಟ್ ನಮ್ಮ ಇಂಡಿಯಾನ ನಾವು ಟ್ರಾಪಿಕಲ್ ರೀಜನ್ ಇದೆ ಅಂತ ಹೇಳ್ತೀವಿ. ಅಂದರೆ ಸಮಶೀತೋಷ್ಣ ವಲಯ, ಹೆಚ್ಚು ಸೆಕೆನೂ ಇಲ್ಲ, ಹೆಚ್ಚು ಶೀತನೂ ಇಲ್ಲ. ಆ ಥರ ಕ್ಲೈಮೇಟ್ ನಮ್ಮ ಇಂಡಿಯಾದಲ್ಲಿ ಇರೋದ್ರಿಂದ ನೀವು ನೋಡ್ತೀರಾ ನಮ್ಮ ಹಳೆ ಕಾಲದಲ್ಲಿ ಪಂಚಿನ ಜಾಸ್ತಿ ಹಾಕೊಂಡಿದ್ರು. ಬಿಕಾಸ್ ನಮ್ಮ ಬಾಡಿಗೆ ಏರ್ ಮೂವ್ಮೆಂಟ್ ಬೇಕು. ಹೆಂಗಸರು ಸೀರೆ ಹಾಕೊಂತಿದ್ರು, ಯಾವತ್ತು ಚೂಡಿದಾರ್ ಹಾಕೊಂತಿರ್ಲಿಲ್ಲ. ಚೂಡಿದಾರ್ ನಮ್ದಲ್ಲ, ಚೂಡಿದಾರ್ ಹಾಕೊಂತಾರೆ ಇಂಡಿಯಾದಲ್ಲಿ, ಎಲ್ಲ ಹಾಕೊಂತಾರೆ. ಮೇಲೆ ದಟ್ ಇಸ್ ಕಾಶ್ಮೀರ್, ಪಂಜಾಬ್ ಆ ಕಡೆ ಎಲ್ಲ ಹಾಕೊಂತಾರೆ, ಯಾಕಂದ್ರೆ ಅಲ್ಲಿನ ಕ್ಲೈಮೇಟ್ ಆ ಥರ ಇದೆ. ಸೊ ನಮ್ಮ ಊಟನೂ ಅದೇ ಥರನೇ ನಮ್ಮ ತಕ್ಕನಾಗೇ ಇದೆ. ಏನು ದಟ್ ಈಸ್ ರಾಗಿ ಮುದ್ದೆ, ರೈಸು, ಮಿಲೆಟ್ಸ್ ಹೇಳ್ತಾರೆ. ಮಿಲೆಟ್ಸ್ ಏನು ಹೇಳ್ತಾರೆ ಅದನ್ನ, ಅದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಹಳೆ ಕಾಲದಲ್ಲಿ ನಾವು ನೋಡಿದ್ರೆ ನಮ್ಮ ದೊಡ್ಡವರು ಏನು ಮಾಡೋದಂದ್ರೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಅಲ್ಲ, ಎರಡು ಮೂರು ಸತಿ ಆರ್ಎಸ್ ಇನ್ ಅ ಡೇ, ಒಂದು ದಿವಸದಲ್ಲಿ 1 ಟೈಮ್ ಆಗಲಿ ಅಥವಾ 2 ಟೈಮ್ ಆಗಲಿ ಈ ಥರ ಒಂದು ಧಾನ್ಯ ನಾವು ತಿನ್ನೋದು. ಯಾಕೆ ಹೇಳೋದಂದ್ರೆ ಈ ಧಾನ್ಯಗಳು ಏನಿದೆ ಅಂದರೆ ನೀವು ಜಾಸ್ತಿ ತಿನ್ನೋಕ್ಕಾಗಲ್ಲ, ಓಕೆ, ಬಟ್ ನೀವು ದಿವಸಕ್ಕೆ 1 ಟೈಮ್ ತಿಂದರೆ ಏನಾಗುತ್ತೆ, ಅದು ನಿಮ್ಮ ಹೊಟ್ಟೆ ಬೇಗ ತುಂಬುತ್ತೆ. ನೀವು ತುಂಬ ಕಡಿಮೆ ಕನ್ಸ್ಯೂಮ್ ಮಾಡ್ತೀರಾ, ಬಟ್ ಅದು ಅಷ್ಟೇ ರಿಚ್, ಪ್ರೋಟೀನಲ್ಲಿ ತುಂಬ ಹೈ ರಿಚ್, ಪ್ರೋಟೀನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ, ನಿಮ್ಮ ಬಾಡಿಗೆ ಅದಷ್ಟು ಸ್ಟ್ರೆಂತ್ ಕೊಡುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ನಮ್ಮ ಆನ್ಸಿಸ್ಟರ್ಸ್ ಅವರೆಲ್ಲ ಬರೀ ಕಾಲಲ್ಲಿ ಎಲ್ಲೆಲ್ಲೋ ಬಿಟ್ಕೊಂಡವ್ರೆ. ಇವತ್ತೆಲ್ಲ ನಾವು ಗಾಡಿದವ್ರೂ ಸುತ್ತಾಗ್ಬಿಡ್ತೀವಿ. ಸೊ ದಟ್ಸ್ ದ ಡಿಫ್ರೆಂಟ್, ಬಿಕಾಸ್ ನಮ್ಮ ಇಮ್ಯುನಿಟಿ ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಿಲ್ಲ ಅಂತ. ಮತ್ತೆ ಸೀಸನಲ್ ಪ್ರಾಡಕ್ಟ್ಸ್ನ ಯಾವಾಗಲೂ ಬೈ ಮಾಡಬೇಕು, ಪ್ಲಾನ್ ಮಾಡಬೇಕು. ನೀವು ಇವತ್ತು ನಾಳೆ ಬೆಳಗ್ಗೆ ನಾನು ಅಷ್ಟಕ್ಕೆ ಏನು ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು, ರಾತ್ರಿ ಊಟಕ್ಕೆ ಏನು ಮಾಡಬೇಕು, ಈ ಥರ ನಾವು ನಮ್ಮ ಮೀಲ್ಸ್ನ ಪ್ಲಾನ್ ಮಾಡಬೇಕು. ಯಾಕೆ ಇವಾಗ ಆಯಿಲ್ ಫುಡ್ ಏನೋ ನಾವು ಮಿಡಲ್ ಏಜ್ ಪೀಪಲ್, ನಾವು ಎಷ್ಟು ತಿಂದರೂ ಅಷ್ಟೊಂದು ಇಫೆಕ್ಟ್ ಆಗಲ್ಲ, ಎಲ್ಲೋ ತಿಂಗಳು ಒಂದ್ಸತಿ ಇಫೆಕ್ಟ್ ಆಗುತ್ತೆ. ಬಟ್ ಜಾಸ್ತಿ ಏಜ್ ಆಗಿರೋರಿಗೆ ನಾವು ಆಯಿಲ್ ಫುಡ್ ಕೊಟ್ಟರೆ ಅವ್ರಿಗೆ ಏನು ಫೀಲ್ ಆಗುತ್ತೆ. ಬಟ್ ಮಿಲೆಟ್ಸ್ ಇದೆಲ್ಲ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಮಕ್ಳಿಗೂ ನಾವು ಕೊಡ್ಬೋದು. ಮಕ್ಳಿಗೂ ಎಷ್ಟೋ ಪೀಪಲ್ ರಿಮೆಂಬರ್ ಇದು 6 ಮಂತ್ಸ್ ಆದಮೇಲೆ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ಮಿಲೆಟ್ಸ್ ಕೊಡೋದಕ್ಕೆ ಡಾಕ್ಟರ್ ಹೇಳ್ತಾರೆ, ಮಿಲೆಟ್ಸ್ದು ನೀವು ಬೇರೆ ಬೇರೆ ಥರ ವೆರೈಟಿ ಫುಡ್ ಮಾಡ್ತಾರೆ ಮಕ್ಕಳಿಗೆ, ಅದನ್ನೆಲ್ಲ ನೀವು ಮಿಲೆಟ್ಸ್ ದೊಡ್ಡವ್ರಿಗೂ ಕೊಡ್ಬೋದು, ಮಕ್ಳಿಗೂ ಕೊಡ್ಬೋದು, ನೀವು ಸಹ ತಿನ್ಬೋದು, ನಿಮ್ಮ ಬಾಡಿಗೋದು ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಪಕ್ಕಾ ಫುಡ್ ಮತ್ತು ಕಚ್ಚಾ ಫುಡ್ ಅಂತ ಹೇಳ್ತಾರೆ. ಕಚ್ಚಾ ಫುಡ್ ಏನಂದರೆ ಬೇಸಿಕಲಿ ನಾವು ಡೈಲಿ ತಿನ್ನುವಂಥ ಮಾಡುವಂಥ ಸಾರಾಗಲಿ, ಪಲ್ಯ ಆಗಲಿ, ಮತ್ತು ಕೋಸಂಬರಿ ಆಗಲಿ, ಇದೆಲ್ಲ ಕಚ್ಚಾ ಫುಡ್. ಪಕ್ಕಾ ಫುಡ್ ಏನಂದರೆ ಬೇಸಿಕಲಿ ಯಾವುದನ್ನು ನಾವು ಹಾಲಿಂದ ಮಾಡ್ತೀವಿ, ಯಾವುದನ್ನು ನಾವು ತುಪ್ಪದಿಂದ ಮಾಡ್ತೀವಿ, ಅದನ್ನು ನಾವು ಪಕ್ಕಾ ಫುಡ್ ಅಂತೀವಿ. ಸೊ ಪಕ್ಕಾ ಫುಡ್ನ ನಾವು ತಿಂಗಳಿಗೆ ಒಂದ್ಸತಿ ಯಾವುದೋ ಒಂದು ಫೆಸ್ಟಿವಲ್ ಬಂತು, ಆ ಫೆಸ್ಟಿವಲ್ ಮಾಡ್ತೀವಲ್ವ, ಪಾಯಸ ಮಾಡ್ತೀವಿ, ಒಬ್ಬಟ್ಟೆಲ್ಲ ಮಾಡ್ತೀವಿ, ಅದನ್ನು ತಿಂತೀವಿ. ಯಾಕಂದ್ರೆ ಅವೆಲ್ಲ ಹೆವಿ, ಅದನ್ನು ನಾವು ಡೈಲಿ ಬೇಸಿಸ್ ಮೇಲೆ ತಿಂದರೆ ನಾವು ಡೈಜೆಸ್ಟ್ ಮಾಡೋಕ್ಕಾಗಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಡೈಜೆಷನ್ಗೂ ಹೇಗೆ ನಾವು ಮನೇಲಿ ಡೈಲಿ ಬೇಸಿಸ್ ಮೇಲೆ ಸ್ವಲ್ಪ ಕೆಲಸ ಇರುತ್ತೆ, ಯಾವುದೋ ಫೆಸ್ಟಿವಲ್ ಇದ್ದರೆ ತುಂಬ ಜಾಸ್ತಿ ಕೆಲಸ ಇರುತ್ತೆ, ಕ್ಲೀನಿಂಗ್ ಮಾಡೋದು, ಗೆಸ್ಟ್ ಬರ್ತಾರೆ ಇವ್ರನ್ನು ನೋಡ್ಕೊಳ್ಳೋದು. ಸೇಮ್ ಅದೇ ಥರ ನಮ್ಮ ಬಾಡಿನೂ ಅಷ್ಟೇ. ಇವಾಗ ನೀವು ಬಾಡಿಗೆ ಡೈಲಿ ನಾರ್ಮಲ್ ಫುಡ್ ಕೊಟ್ಟರೆ ಅದು ಅದ್ರ ಡೈಲಿ ಪ್ರಾಸೆಸ್ ಆಗಿ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ನಿಮ್ಮ ಬಾಡಿಗೆ ಆ್ಯಸ್ ಬ್ಲಡ್ ಫಾರ್ಮಲ್ಲಿ ಮತ್ತು ಎನರ್ಜಿ ಫಾರ್ಮಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಬಟ್ ನೀವು ಈ ಥರ ಸ್ಟ್ರಾಂಗ್ ಆಗಿರೋ ಫುಡ್ಸ್ನ ನೀವು ಜಾಸ್ತಿ ಅಮೌಂಟಲ್ಲಿ ಅದು ಡೈಲಿ ಕೊಟ್ಟರೆ ಅದು ಜಾಸ್ತಿ ಕಷ್ಟಪಡಬೇಕಾಗುತ್ತೆ. ಜಾಸ್ತಿ ಕಷ್ಟಪಟ್ಟರೆ ಅದು ಬಾಡಿದು ಮೆಷಿನು ವೀಕ್ ಆಗ್ತಾ ಹೋಗುತ್ತೆ. ಅದು ಆಮೇಲೆ ಇನ್ನೂ ಜಾಸ್ತಿ ಎನರ್ಜಿ ಡಿಮ್ಯಾಂಡ್ ಮಾಡ್ತಾ ಹೋಗುತ್ತೆ. ಸೊ ನೀವು ಒಂದು ದಿವಸ ಇವಾಗ ಅಷ್ಟು ಎನರ್ಜಿ ಸಪ್ಲೈ ಮಾಡಿದ್ರಿ, ಇನ್ನು 2-3 ದಿವಸ ನೀವು ಮಾಡೋಕ್ಕಾಗ್ತಿಲ್ಲ, ಏನೋ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ರಿ. ಸೊ ಅದು ಅಲ್ಲಿ ನಿಮ್ಮ ಬಾಡಿದು ಬ್ಯಾಲೆನ್ಸ್ ತಪ್ಪುತ್ತೆ, ಅವಾಗ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ನಾವು ಹುಷಾರು ತಪ್ಪಿರ್ತೀವಿ. ಮತ್ತೆ ನಮ್ಮ ಗೌರ್ಮೆಂಟು ಸಹ ಇವಾಗ ಇದನ್ನ ಮಿಲೆಟ್ಸ್ನ ಪ್ರಮೋಟ್ ಮಾಡ್ತಿದ್ದಾರೆ. ಮಿಲೆಟ್ಸ್ನ ಇವಾಗ ನಾವು ನಮ್ಮ ದೇಶದಲ್ಲಿ ಬೆಳೆಸುವಂಥ ಧಾನ್ಯಗಳು, ಅದನ್ನು ನಾವು ಕನ್ಸ್ಯೂಮ್ ಮಾಡಬೇಕು. ನಾವು ಕನ್ಸ್ಯೂಮ್ ಮಾಡಿದ್ರೆ ರೈತರಿಗೂ ಹೆಲ್ಪ್ ಆಗುತ್ತೆ, ಯಾಕಂದರೆ ಅವ್ರ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ. ಅವ್ರ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಇನ್ಕಮ್ ಜಾಸ್ತಿ ಬರುತ್ತೆ ಅಂತ. ಮತ್ತು ನಮ್ಮ ಸರ್ ಒಂದು ರೆಸಿಪಿ ಹೇಳಿದ್ದಾರೆ, ನೀವು ಇವೆಲ್ಲ ಟ್ರೈ ಮಾಡ್ಬೋದು. ನಾನು ಹೇಳೋದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಹೇಳಿದ್ರೆ, ನೀವು ತಿನ್ನುವಂಥ ರೈಸು 1 ಬೌಲಷ್ಟು ರೈಸ್ ತಗೊಂಡ್ರೆ 2 ಬೌಲಷ್ಟು
ದಾಲ್ 2 ಬೌಲಷ್ಟು ನೀವು ತಗೊಳ್ಳೋಂಥ ಪಲ್ಯ, 2 ಬೌಲಷ್ಟು ನೀವು ತಗೊಳ್ಳೋಂಥ ಸಲಾಡ್ ಅಷ್ಟಾಗಿರ್ಬೇಕು. ಅದು ನೀವು ಅಟ್ಲೀಸ್ಟ್ ದಿನಕ್ಕೆ ಒಂದು ಬೌಲಷ್ಟು ಸಲಾಡ್ ನೀವು ತಿನ್ನಲೇಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬಾಡಿ. ನೋಡಿ, ನಮ್ದು ಶರೀರ ಅನ್ನೋದು ಒಂದು ಯಂತ್ರ, ಗಾಡಿ. ನೀವು ಗಾಡಿಗೆ ಹೊಟ್ಟೆಗೆ ಹೆಂಗೆ ಆಯಿಲ್ ಹಾಕ್ತಿರೋ ಹಾಗೆ ನಮ್ಮ ಹೊಟ್ಟೆಗೆ ಆಹಾರ, ಹೇಗೆ ಅದಕ್ಕೆ ಕ್ಲಚ್ಚು ಬ್ರೇಕು ಇತ್ಯಾದಿಗಳು ನೀವು ಗ್ರೀಸ್ ಹಾಕ್ತಿರೋ ಹಾಗೆ ನಮ್ಮ ಜಾಯಿಂಟ್ಸ್ಗಳಿಗೆ ನೀವು ಎಲ್ಲಿವರೆಗೆ ಇದನ್ನು ಆಯಿಲ್ ಇಟ್ಕೊಂಡು ಕ್ಲೀನಾಗಿ ಮಾಡ್ಕೊಳ್ತೀರೋ ಅಲ್ಲಿವರೆಗೆ ಸರಿಯಾಗಿರ್ತೀವಿ. ಅದಿಲ್ಲ ಅಂತಂದಾಗ ಕಷ್ಟ ಆಗುತ್ತೆ. ಮೂರ್ಧ ಶ್ರೋತ್ರ ಘ್ರಾಣ ಪಾದ ತೈಲ ನಿತ್ಯ ಸ್ಯಾತ್. ಹಾಗಾಗಿ ಒಂದ್ಸಲ ಎಣ್ಣೆ ನೀರು, ಬೇಕಾಗಿರ್ತಕ್ಕಂಥ ಆಹಾರ, ಲಾಸ್ಟಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಯಂತ್ರ ಜೊತೆಯಲ್ಲಿ ಮನುಷ್ಯ ಮನಸ್ಸು. ಹಾಗಾಗಿ ಓಂಕಾರದ ಲಾಭವನ್ನು ಹೇಳಿ ಇವತ್ತಿನ ಸೆಷನ್ ಮುಗಿಸೋಣ. ಓಂಕಾರ ದಿಸ್ ಇಸ್ ನಾಟ್ ಎನಿ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ಬರುವಂಥದ್ದಲ್ಲ. ಹೇಗೆ ನಾವು ಉಸಿರಾಡ್ತೀವೋ ಎಲ್ಲ ಜಾತಿ ಮತ ಧರ್ಮ ಪಂಥಗಳು ಅಮೇರಿಕದಲ್ಲೂ ಕೂಡ ಈಗ ಓಂಕಾರ ಥೆರಪಿ ಶುರು ಮಾಡಿದ್ದಾರೆ. ಉಚ್ಚಾರಣೆ ಮಾಡೋದನ್ನು ಕೇಳಿಸ್ಕೊಡಿ, ನಾವು ಅದನ್ನು ಮಾಡೋಣ. ಅದರಿಂದ ಆಗ್ತಕ್ಕಂಥ ಲಾಭ ಎಷ್ಟರ ಮಟ್ಟಿಗೆ ಅಂತಂದರೆ ಊಹೆಗೆ ನಿಲುಕಲಿಕ್ಕೆ ಆಗದೇ ಇರುವಂಥದ್ದು ಅಷ್ಟೊಂದು ಲಾಭ ಇರ್ತಕ್ಕಂಥ ಓಂಕಾರ. ಒಬ್ಬರೇ ಮಾಡಿದ್ರೆ ಲಾಭ, 10 ಜನ ಮಾಡಿದ್ರೆ ಇನ್ನೂ ಲಾಭ, 100 ಜನ ಮಾಡಿದ್ರೆ ಇನ್ನೂ ಲಾಭ. ಸೊ ಅದನ್ನು ಸರಿ ಹೇಳ್ತೀನಿ, ಆಮೇಲೆ 5 ಸಲ ಓಂಕಾರ ಹೇಳಿ ನಾನು ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ತುಂಬಾ ಚೆನ್ನಾಗಿದೆ. ಸರ್ ಇವತ್ತಿನ ಟ್ರೈನಿಂಗ್ ಚೆನ್ನಾಗಿತ್ತು, ಸೂಪರ್ ಆಗಿದೆ. ಇವತ್ತಿನ ಟ್ರೈನಿಂಗು ಪ್ರೋಟೀನ್ಸು ನ್ಯೂಟ್ರಿಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಯಾವ್ಯಾವ ರೀತಿ ತೊಗೊಬೇಕು ಅನ್ನೋದು ತಿಳಿಸ್ಕೊಟ್ರು. ತುಂಬ ಥ್ಯಾಂಕ್ಸ್ ಸರ್. ಯಾವುದೋ ಒಂದು ದೇಶಕ್ಕೆ ಹೋಗಿ ಬಂದು ಫೀಲ್ ಆಯ್ತು ಇವಾಗ. ಆಹಾರದ ಪದ್ಧತಿ ಹಿಂಗೆ ತಿನ್ನಬೇಕು ಅಂತ ಗೊತ್ತಾಯಿತು. ಈಟ್ ಜಾಸ್ತಿ ಸರ್, ಸಾರು ಹೇಳ್ದಂಗೆ ಅದು ಮಾಡಿ ಟ್ರೈ ಮಾಡಿ ನೋಡ್ತೀವಿ. ತುಂಬ ಚೆನ್ನಾಗಿತ್ತು ಸರ್. ತುಂಬ ಚೆನ್ನಾಗಿತ್ತು ಸರ್. ಹಳೆ ಪದ್ಧತಿಗೆ ಹೋದಂಗೆ ಈಗ ಟೀಚರ್ಸ್ ಎಲ್ಲ ಚೆನ್ನಾಗಿ ಟ್ರೈನಿಂಗ್ ಮಾಡ್ಕೊಂಡು ಕೊಟ್ಟರು, ಚೆನ್ನಾಗಿತ್ತು ಸರ್. ಮೇಡಮ್ ಸಾರು ಹೇಳುವಾಗ ಚೆನ್ನಾಗಿತ್ತು. ನಾವು 100% ಮಾಡಿದೆ ಸರ್. ಆರಾಮಾಗಿತ್ತು, ಎಲ್ಲ ಮನೆಯಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ತಿಳಿಸ್ಕೊಟ್ರು. ಚೆನ್ನಾಗಿತ್ತು ಸರ್. ಇದನ್ನು ನಾವು ಡೈಲಿ ಬೇಸಲ್ಲಿ ಡೈಲಿ ಅಳವಡಿಸ್ಕೊಂಡು ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಹೆಲ್ತು ಮತ್ತು ನಮ್ಮ ಮಕ್ಳ ಹೆಲ್ತು ಚೆನ್ನಾಗಿರುತ್ತೆ. ನನಗೆ ಗೊತ್ತಿದ್ದಂಗೆ ಈ ಕಾಲದಲ್ಲಿ ಆರೋಗ್ಯನೇ ತುಂಬ ಇಂಪಾರ್ಟೆಂಟು. ಆರೋಗ್ಯವಾಗಿರಬೇಕು ಅಂದರೆ ಇದನ್ನೆಲ್ಲ ಫಾಲೋ ಮಾಡಬೇಕು.